250 ರೂಪಾಯಿ ಹಿಡ್ಕೊಂಡು ಊರಿಂದ ಬೆಂಗಳೂರು ಬಂದಂಥವ್ರು ಯಾವುದೇ ವರ್ಕ್ 99% ಮಾಡಿದೆ ಅಂತ ಅಂದರೆ ಅದು ದಟ್ ಈಸ್ ನಾಟ್ ಅ ಜಾಬ್. ರಿಯಲ್ ಆಗಿ ಟ್ಯಾಲೆಂಟ್ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೆಂಗೆ ವರ್ಕ್ ಮಾಡ್ತೀವಿ. ಕಾಂಪಿಟೇಷನ್ ಇಂಪಾರ್ಟೆಂಟಾ? ಕಾಂಪಿಟೇಷನ್ ಈಸ್ ಆಲ್ವೇಸ್ ಗುಡ್. ಒಬ್ರಿಗೊಬ್ರು ಕಿತ್ತಾಡೋದಲ್ಲ. ಎಲ್ಲೋ ಬಂತು ಅಮೌಂಟು ಮಾಡಿಬಿಡೋಣ. ಈ ಕೆಲವ್ರು ಮುಕ್ಕಾಲು ಭಾಗ ಎಂಡ್ ಆಗಿರೋದು ಆ ಥರ. ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಸರಣಿ ಬಿಸ್ನೆಸ್ ಟಾಕೀಸ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಈ ಪಾಡ್ಕಾಸ್ಟ್ ಸರಣಿಯಲ್ಲಿ ಪ್ರತಿ ವಾರ ಒಬ್ಬೊಬ್ಬ ಉದ್ಯಮಿಯನ್ನು ಮಾತಾಡಿಸ್ತಾ ಹೋಗ್ತೀವಿ. ಆ ಉದ್ಯಮವನ್ನ ಕಟ್ಟಿದ ಹಿಂದಿನ ಕಥೆಯನ್ನ ಕೇಳ್ತಾ ಹೋಗ್ತೀವಿ. ಆ ಯಶೋಗಾಥೆಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಈ ಬಾರಿ ನಮ್ಮ ಈ ಪಾಡ್ಕಾಸ್ಟ್ ಸರಣಿಯ ಅತಿಥಿ ಬಹಳ ವಿಶೇಷವಾದಂತಹ ಅತಿಥಿ. ನೀವು ಈಗಾಗಲೇ ಗಮನಿಸಿರ್ಬೋದು, ಶಿಲಾಹಂದ್ರ ಆಗಿರ್ಬೋದು, ಗುಹಾಂತರ ಆಗಿರ್ಬೋದು, ಈ ತರದ ಅನೇಕ ವಿಶ್ವ ಪ್ರಸಿದ್ಧವಾದಂತಹ ರೆಸಾರ್ಟ್ಗಳ ಕರ್ತೃ ರಮೇಶ್ ಎಸ್ ಎನ್ ಅವರು. ಹಾಗಾದ್ರೆ ಬನ್ನಿ, ಈ ಉದ್ಯಮವನ್ನ ನಿರ್ಮಿಸಿದ ಹಿಂದಿನ ಕಥೆ ಏನು, ಈ ಉದ್ಯಮದಿಂದ ಅವರು ಲಾಭ ಹೇಗೆ ಮಾಡ್ತಿದ್ದಾರೆ, ನೀವೆಲ್ಲಾದ್ರೂ ಇದೇ ಉದ್ಯಮವನ್ನ ಮಾಡೋದಾದ್ರೆ ಅವ್ರು ಕೊಡುವಂತ ಟಿಪ್ಸ್ ಏನು, ಇದೆಲ್ಲವನ್ನ ಮಾತಾಡ್ತೀನಿ. ಕೇವಲ 250 ರೂಪಾಯಿಯನ್ನು ಹಿಡ್ಕೊಂಡು ಬೆಂಗಳೂರಿಗೆ ಬಂದಂತಹ ವ್ಯಕ್ತಿ ಇವತ್ತು ಈ ರೆಸಾರ್ಟ್ಗಳ ಮಾಲೀಕರಾಗಿದ್ದಾರೆ. ಜೊತೆಗೆ ಒಂದು ದೊಡ್ಡದಾದಂತಹ ಬೃಹತ್ತಾದಂತಹ ಇಂಡಸ್ಟ್ರಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಅವ್ರ ಹತ್ರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಒಂದು 250 ರೂಪಾಯಿ ಹಿಡ್ಕೊಂಡು ಊರಿಂದ ಬೆಂಗಳೂರು ಬಂದಂಥವ್ರು, ರೆಸಾರ್ಟ್ ಅನ್ನೋ ಹೆಸರನ್ನೇ ನಾವು ಕೇಳದೇ ಇರೋ ಟೈಮ್ನಲ್ಲಿ ರೆಸಾರ್ಟ್ ಶುರು ಮಾಡಿದವರು. ಸೊ ಆರ್ಕಿಟೆಕ್ಟ್ ಓದಿದ್ರಿ, ನೀವು ಊರಿಂದ ಬಂದಿದ್ರಿ ಬೆಂಗಳೂರಿಗೆ. ಸೊ ಇಲ್ಲೊಂದು ಕೆಲಸ ಸಿಕ್ಕಿತ್ತು, ಸಂಬಳ ಬರ್ತಾ ಇತ್ತು, ಬಿಸ್ನೆಸ್ ಮಾಡಬೇಕು, ಅದು ರೆಸಾರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನಿಸ್ತು, ರೆಸಾರ್ಟ್ ಯಾಕೆ, ಈ ಐಡಿಯಾ ಬಂದಿದ್ದು ಹೇಗೆ, ಜೊತೆಗೆ ನಿಮ್ಮ ಹಿನ್ನೆಲೆ ಸರ್? ಇವ್ಯಾವು ಅಂದ್ಕೊಂಡಿದ್ದಲ್ಲ. ಅಂದರೆ ಬೇಸಿಕ್ಕಿಂದಲೇ ಹೇಳ್ಬೇಕಂತಂದರೆ, ನಾವು ಊರಿನಲ್ಲಿ ಚಿಕ್ಕಮಗಳೂರು ನಮ್ಮ ಡಿಸ್ಟ್ರಿಕ್ಟು, ಅದರ ಹತ್ತಿರದಲ್ಲಿ ಒಂದು ಊರು ಸಾದರಹಳ್ಳಿ ಅಂತ. ಅಲ್ಲಿ ಡಿಪ್ಲೊಮೊ ಅಂದರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಕಲ್ಲಿ ಇದ್ದಿದ್ದು ಆ್ಯಸ್ ಎ ಗೌರ್ಮೆಂಟ್ ಇದು ಅಂದರೆ ಡಿಪ್ಲೊಮೊ ಒಂದೇ, ಡಿಗ್ರಿನೂ ಇರಲಿಲ್ಲ. ಡಿಗ್ರಿ ಒಂದು ಪ್ರೈವೇಟ್ ಇದರಲ್ಲಿದೆ. ಸೊ ಅಲ್ಲಿ ಡಿಪ್ಲೊಮೊ ಮುಗಿಸಿ ಅಲ್ಲಿ 1 ವರ್ಷ ಸರ್ವೇಯರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ನನ್ನನ್ನು ನಮಗೆ ಬಾಸ್ ಆಗಿದ್ದವರು ವೆಸ್ಲಿ ಪಿಂಟೋ ಅಂತ, ಅವರು 1 ವರ್ಷದ ನಂತರ ನೀನು ಬೆಟರು ಬೆಂಗಳೂರಿಗೆ ಹೋಗಿ ಎಲ್ಲರೂ ಸೇರು, ಯಾವ್ದಾರು ಆರ್ಕಿಟೆಕ್ಟ್ ಹತ್ರ, ನಿನ್ನ ಟ್ಯಾಲೆಂಟ್ ಚೆನ್ನಾಗಿದೆ, ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯ ನೀನಂತ. ಅವತ್ತು ಡಿಕ್ಷನರಿನಲ್ಲಿ ಹೋಗಿ ನಾವು ಆರ್ಕಿಟೆಕ್ಟ್ ಅಂದರೆ ಏನಂತ ಹುಡುಕಿದ್ದು. ಅಲ್ಲಿವರೆಗೂ ಡಿಪ್ಲೊಮೊ ಸಿವಿಲ್ ಮಾಡಿದವರೇ ಎಲ್ಲದೂ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ವಿ. ಪ್ಲ್ಯಾನ್ ಮಾಡೋರು ನಾವೇ, ಡಿಸೈನು ಸ್ಟ್ರಕ್ಚರ್ ಮಾಡೋರೆಲ್ಲ ನಾವೇ ಅಂತ. ಸೊ ಒಂದೊಂದಾಗಿ ಬದುಕು ಹೇಳ್ಕೊಡ್ತಾ ಬಂತು ನಮಗೆ. ಆಯಾ ಅಂದರೆ ಬಿಫೋರ್ ರೀಚ್ ಆಗೋಕ್ಕಿಂತ ಮುಂಚೆ ಅದೇನು ಅಂತ ಅವಾಗ ಇಂಟ್ರಡಕ್ಟ್ ಮಾಡ್ಕೊಂಡು ಕಾಲಿಟ್ಟು ಹಾಗೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿನಲ್ಲಿ ಒಂದು 3 ತಿಂಗಳು ಸೇಲ್ಸ್ ಮ್ಯಾನ್ ಆಗಿ ಮನೆ ತಿರುಗ್ತಾ ಇದ್ವಿ. ಆ ನಂತರ ಆಕ್ಸಿಡೆಂಟಲಿ ಒಬ್ಬರು ಆರ್ಕಿಟೆಕ್ಟ್ ಆಫೀಸಿಗೆ ಹೋದ್ವಿ. ಅಲ್ಲಿ ಅವ್ರು ಕೇಳೋ ಕ್ವಶನ್ಗೆ ಇಂಗ್ಲೀಷ್ನಲ್ಲಿ ಹೇಳೋಕ್ಕಾಗಲಿಲ್ಲ ನಮಗೆ. ಅವರು ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂದರು. ಡಿಪ್ಲೊಮೊ ಸಿವಿಲ್ ಅಂದೆ. ಅವರಿಗೆ ಅದರ ಅರ್ಥ ಅಂದರೆ ಡ್ರಾಫ್ಟ್ ಮ್ಯಾನ್ ಅಂತ. ಓ ಯುವರ್ ಎ ಡ್ರಾಫ್ಟ್ ಮ್ಯಾನ್ ಅಂದ. ಈಸ್ ಆರ್ಕಿಟೆಕ್ಟ್. ಓಕೆ. ಈ ಟ್ರೀಟ್ ಅಸ್ ಓನ್ಲಿ ಆಸ್ ಎ ಡ್ರಾಫ್ಟ್ ಮ್ಯಾನ್, ನಾಟ್ ಆಸ್ ಇಂಜಿನಿಯರ್. ಏನು ಡ್ರಾಫ್ಟ್ ಮ್ಯಾನ್ ಇಂಜಿನಿಯರ್? ಇದು ಡ್ರಾಯಿಂಗನ್ನು ಅವ್ರು ಹೇಳ್ದಂಗೆ ಮಾಡಿಕೊಡೋದು, ಅದು ಡ್ರಾಫ್ಟ್ ಮ್ಯಾನ್ ಅಂತ. ಡ್ರಾಫ್ಟ್ ಮ್ಯಾನ್. ಸೊ ಆ ರೀತಿನಲ್ಲಿ ಎಸ್ ಸರ್ ಅಂತಂದ್ವಿ. ಆಮೇಲೆ ನನ್ನ ಎಲ್ಲ ಡ್ರಾಯಿಂಗ್ಗಳನ್ನ ತರಿಸಿ ನೋಡಿದರು. ನೆಕ್ಸ್ಟ್ ಡೇ ಯು ಕ್ಯಾನ್ ಜಾಯಿನ್ ಅಂದರು. ವಾಟ್ ಈಸ್ ಅ ಸ್ಯಾಲ್ರಿ ಯು ವಾಸ್ ಗೆಟಿಂಗ್ ದೇರ್ ಇನ್ ಚಿಕ್ಕಮಗಳೂರು ಅಂದರು. 350 ಅಂದೆ. ಹಾಗಾದರೆ ಲೆಟ್ ಸ್ಟಾರ್ಟ್ ವಿತ್ ದಟ್ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಅಂದ್ಕೊಂಡೆ ಇಲ್ಲ ಆಗಲ್ಲ ಅಂತ ಹೇಳ್ಬೋದಾಗಿತ್ತಂತ. ನನಗೆ ಅವತ್ತಿನ ದಿನಕ್ಕೆ ಕೆಲಸನೇ ಸಿಕ್ಕಿದ್ರೆ ಸಾಕಿತ್ತು ಅನ್ನಂಗೆ ಆಗಿತ್ತು. ಸೊ ಅಲ್ಲಿಂದ ಜೀವನ ಶುರುವಾಗಿದ್ದ ನನಗೆ. ಸೊ ಎಲ್ಲದೂ ಹಾಗೇನೆ ಆರ್ಕಿಟೆಕ್ಚರ್ನ ತಿಳ್ಕೊಂಡು ಅದೇನು ಅಂತ ತಿಳ್ಕೊಂಡು ಬಂದು ಜಾಯಿನ್ ಆಗಿದ್ದೆ ಆ ಥರ. ಈವನ್ ರಿಸಾರ್ಟ್ ವಿಚಾರದಲ್ಲೂ ಅಷ್ಟೇ. ಯಾವ ಹೋಟೆಲ್ಗೆ ಹೋಗಿ ತಿನ್ನೋ ಅಭ್ಯಾಸನೂ ಇಲ್ಲ, ಯಾವ ಪಾರ್ಟಿ ಮಾಡೋ ಅಭ್ಯಾಸನೂ ಇರಲಿಲ್ಲ ನಮಗೆ. ಹಳ್ಳಿಯಿಂದ ಬಂದವರು, ವಟಾರದಲ್ಲಿ ಇದ್ದವರು. ನಮಗೆ ಯಾರ ಪಾರ್ಟಿ ಕೊಡಿಸ್ತಾರೆ ಅಂತಂದರೆ ಅದು ದೊಡ್ಡ ವಿಷಯ. ಹಾಗಾಗಿ ಹೋಟೆಲ್ಗೆ ಹೋಗಿ ಸರಿಯಾಗಿ ತಿನ್ನೋದು, ಆರ್ಡ್ರ್ ಮಾಡೋದು ಗೊತ್ತಿಲ್ಲದಿದ್ದವ್ರಿಗೆ ಈ ರಿಸಾರ್ಟ್ ಫೀಲ್ಡ್ ಒಂದು ಇದಾದಂಗೆ ಆಯಿತು. ಅಂದರೆ ಎಲ್ಲ ತಿಳ್ಕೊಳ್ತಾ ಬಂದಿದ್ದು. ಓಕೆ, ನೀವು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ರಿ, ಕೆಲಸ ಸಿಕ್ಕಿತ್ತು, ಅಲ್ಲೇ ಇದ್ರಿ, ಮನೆಗಳ ನಿರ್ಮಾಣ ಮಾಡ್ತಿದ್ರಿ, ಸ್ಕೆಚ್ ಎಲ್ಲ ಮಾಡ್ತಾಯಿದ್ರಿ. ಸೊ ಸಂಬಳ ಬರ್ತಿತ್ತು ನಿಮಗೆ, ಜೀವನ ಸಾಗಿಸ್ತಾ ಇದ್ರಿ. ಸೊ ಇಲ್ಲ ನಮ್ಮದೇ ಒಂದು ಉದ್ಯಮ ಮಾಡಬೇಕು, ಅದು ರೆಸಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಪ್ಲ್ಯಾನ್ ಬಂದಿದ್ದು ಹೇಗೆ ಅಂತ? ಅದನ್ನು ಅನಿಸಿದ್ದಲ್ಲ. ಒಟ್ಟಿನಲ್ಲಿ ಡಿಸೈನ್ ಮಾಡಬೇಕು, ಯಾರು ನಂದಾಗಬೇಕು ಅಂತಲ್ಲ.
ಡಿಸೈನ್ ಮಾಡಬೇಕು ಅಂತ ಅನ್ಸಿದ್ದು ನಿಜ. ಅಂದರೆ ಏನಕ್ಕೆ ಅಂದರೆ ನಮ್ಮ ಹಳ್ಳಿ ಕಡೆಯಿಂದ ನಾವು ಬಂದವರಿಗೆ ಈ ಸಿಟಿಯ ಎಲ್ಲ ವಾತಾವರಣನೂ ಭಾರಿ ನುಂಗಲಾರ್ದ ತುತ್ತು. ಅಂದರೆ ನನಗೆ ಡಸ್ಟ್ ಅಲರ್ಜಿ ಶುರುವಾಯಿತು. ಆ ಕ್ರೌಡು, ಆ ಟ್ರಾಫಿಕ್ಕು ಎಲ್ಲ ಹೊಸದು ನಮಗೆ. ಮಲೆನಾಡಿನಲ್ಲಿ ಹೇಗೆ ಅಂತಂದರೆ ಒಬ್ರಿಗೊಬ್ರು ಭೇಟಿ ಮಾಡೋದೇ ಕಷ್ಟ. ಹೌದು. ಒಂದು 4-5 ಜನ ಗುಂಪಿದ್ದಾರೆ ಅಂತಂದರೆ ಏನೋ ಗಲಾಟೆ ಇರ್ಬೋದು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತೀವಿ. ಕರೆಕ್ಟ್. ಆಲ್ ಆಫ್ ಎ ಸಡನ್ ಆ ಥರದ ಜಾಗದಿಂದ ಇಲ್ಲಿ ಬಂದು ಸಿಟಿನಲ್ಲಿ ಇರೋದು ಅಷ್ಟು ಈಸಿ ಅಲ್ಲ. ಈ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಫಾರ್ಮ್ ಹೌಸ್ ಡಿಸೈನ್ಗಳು ಬರೋವು, ಅದು ತುಂಬ ಇಷ್ಟಪಟ್ಟು ಮಾಡ್ತಿದ್ದೆ ನಾನು. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಗುಹಾಂತರ ಹತ್ರದಲ್ಲಿ ಪಂಚವಟಿ ಇದೆ, ಶಶಿಧರ್ ಸರ್ದು. ಅವ್ರ ಮನೆ ಮಾಡಬೇಕಾದ್ರೆ ನಮಗೆ ಅನಿಸಿದ್ದು ಫಾರ್ಮ್ ಹೌಸ್ ಮಾಡ್ತಾರಲ್ಲ ಅವರೆಲ್ಲ, ನಾವು ಯಾಕೆ ಒಂದು ಜಾಗ ತಾಳಬಾರ್ದು ಅಂತ. ಸೊ ಹಾಗೂ ಈಗೂ ಸೇರಿ ಒಂದು 12 ಜನ ಸೇರಿಕೊಂಡು ಒಬ್ಬೊಬ್ಬರು 75,000 ಹಾಕ್ಕೊಂಡ್ಬಿಟ್ಟು ಒಂದು 3 ಎಕರೆ ಜಾಗ ತಾಂಡ್ವಿ. ಸೊ ಜಾಗ ತಾಂಡ್ಮೇಲೆ ಏನೇನೋ ಐಡಿಯಾ ಬರೋಕ್ಕೆ ಶುರು ಆಯಿತು. ಜಾಗ ಇದೆಯಲ್ಲ, ಏನು ಮಾಡ್ಬೇಕು ಅಂದರೆ ಈಗ ಈ ಗುಹಾಂತರ ಇದೆಯಲ್ಲ ಈ ಜಾಗ. ಸೊ ಎಲ್ಲರೂ ಒಂದೊಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಳ್ಬೇಕು ಅಂತ ಶುರುವಾಯಿತು ತಾಟ್. ಓಕೆ, ಇದು ರೆಸಾರ್ಟ್ಗೆ ಅಂತಲ್ಲ, ಮನೆ ಕಟ್ಕೋಬೇಕು, ನೀವು ಇರಬೇಕು, ಇಲ್ಲಿ ವಾಸವಾಗಿರಬೇಕು ಅಂತ. ಓಕೆ. ನಾವು ಸಿಟಿನಲ್ಲೇ ನಮ್ಮ ಸ್ವಂತ ಮನೆ ಇಲ್ಲ, ಇನ್ನು ಫಾರ್ಮ್ ಹೌಸ್ ಕಟ್ಕೊಳ್ಳೋ ಶೋಕಿ ಏನಿದ್ರು 2ನೇ ಮನೆ. ನಾವು ಫಾರ್ಮ್ ಹೌಸನ್ನು ಹೆಂಗೆ ಕಟ್ಟೋದು, ಅದು ಕಟ್ಟಿರೆ ಯಾರು ಬಳಸೋಕ್ಕೆ ಸಾಧ್ಯ? ಅವಾಗ ಅಲ್ಲಿಂದ ಇಲ್ಲಿ ಬರೋದು ದೊಡ್ಡ ವಿಷಯ ಇತ್ತು. ಅವಾಗ ಟ್ರಾಫಿಕ್ಕು, ರೋಡು ಯಾವುದು ಅಂತ ಏನು ಚೆನ್ನಾಗಿರಲಿಲ್ಲ. ಈಗ ಅಂದರೆ ಈಗ ಒಂದು ಅರ್ಧ ಗಂಟೆ ಸಿಟಿ ಒಳಗೆ ಹೋಗ್ಬಿಡ್ತೀವಿ. ಇದು ಎಷ್ಟನೇ ಇಸ್ವಿ ವರ್ಷ? ಮೇ ಬಿ 94 ಇರಬೇಕು. 94. ಓಕೆ. 94ನಲ್ಲಿ ತಾಟ್ ಶುರುವಾಗಿದ್ದು. ಸೊ ಹಾಗೆ ಜಾಗನ ತಾಳ್ಲಿಕ್ಕೆ ಅಂತ ಶುರುವಾಗಿದ್ದು, ಕೊನೆಗೆ ಮನೆ ಕಟ್ಟಿದ್ರೆ ಹೇಗೆ, ನಾವು ಮನೆ ಕಟ್ಟಿದರೆ ಯಾರಾದ್ರೂ ಬಾಡಿಗೆ ಕೊಡಂಗಿರ್ಬೇಕು. ಬಾಡಿಗೆ ಅಂತಂದ್ರೆ ಇಷ್ಟು ದೂರಕ್ಕೆ ಬಂದು ಬಾಡಿಗೆ ಅರ್ಥ ಅಂತಾರೆ ಅಂದರೆ, ನಾವು ಅವಾಗಿನ್ನೂ ರಿಸಾರ್ಟ್ ಪದ ಕೇಳಿ ಬರ್ತಾ ಇತ್ತು. ಶಂಕರ್ನಾಗ್ ರಿಸಾರ್ಟ್ ಮಾಡಿದ್ದಾರೆ ಅಂತ ವಿಷಯ ಕೇಳಿ ಬರ್ತಾ ಇತ್ತು. ಆಮೇಲೆ ಇನ್ನೊಂದು ಮೈಸೂರು ಹತ್ರ ಒಂದು ರಿಸಾರ್ಟ್ ಯಾರೋ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇತ್ತು. ಅದು ಬಿಟ್ಟರೆ ರೆಸಾರ್ಟ್ ಕಲ್ಪನೆನೇ ಯಾರಿಗೂ ಗೊತ್ತಿರಲಿಲ್ಲ. ಇವನ್ ನಮಗೂ ಅಲ್ಲೋಗಿ ನೋಡಿದ್ದಿಲ್ಲ ನಾವು. ಅಂತೆ ಕೇಳ್ತಾ ಇದ್ವಿ, ಹಿಂಗಂತೆ ಇದೆಯಂತೆ ಅಂತ. ಸೊ ಆವಾಗ ಅನ್ನಿಸ್ತು ಆ ಥರ ಏನಾದರೂ ಒಂದು ಸ್ವಲ್ಪ ಸೊಗಸಾಗಿ ಪ್ಲಾನ್ ಮಾಡಿದರೆ ನಾವು ಇಲ್ದೇ ಇರೋ ಟೈಮ್ನಲ್ಲಿ ಬೇರೆಯವ್ರಿಗೆ ಬಾಡಿಗೆ ಕೊಡ್ಬೋದಲ್ಲ ಅಂತ. ಅದಕ್ಕೆ ಈಗ ಅದಕ್ಕೆ ರೆಸಾರ್ಟ್ ಅಂತ ಲೇಬಲ್ ಅಷ್ಟೇ. ಅದಕ್ಕೆ ಅವಾಗ ಅದನ್ನ ಬಾಡಿಗೆ ಕೊಡ್ಬೋದಲ್ಲ, ಬಾಡಿಗೆ ಶುರು ಆಗಿದ್ದು ಅದು. ಆ ನಂತರ ಅದಕ್ಕೆ ನಾನು ಅಂದ್ಕೊಂಡೆ 3 ಎಕರೆನಲ್ಲಿ 12 ಜನ ಮನೆ ಕಟ್ಬಿಟ್ರೆ ಒಂದು ರೋಡು, ಆ ಕಡೆ ಈ ಕಡೆ ಮನೆ, ಒಂದು ಕಾಲೋನಿ ಆಗ್ಬಿಡುತ್ತೆ. ಮತ್ತೆಗೆ ಇನ್ನು ಈ ನೇಚರ್ನ ನಾನು ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಈ ಮನೆ ಕಾಣ್ದಂಗೆ ಮಾಡ್ಬೇಕು, ಅಂಡರ್ಗ್ರೌಂಡ್ ಮಾಡಿಬಿಡ್ಬೇಕಂತ ಯೋಚನೆ ಮಾಡಿದ್ದೆ. ಸೊ ಅಲ್ಲಿಂದ ಅಂಡರ್ಗ್ರೌಂಡಿಗೆ ಸೂಟಬಲ್ ಆಗೋದೇನು ಕೇವ್ಸ್. ಸೊ ಅಂಡರ್ಗ್ರೌಂಡ್ ಮ್ಯಾನ್ ಮೇಡ್ ಕೇವ್ ರಿಸಾರ್ಟ್ ಅಂತ ನಾವೇ ಟೈಟ್ಲ್ ಕೊಟ್ಕೊಂಡ್ವಿ. ಓಕೆ, ಮ್ಯಾನ್ ಮೇಡ್ ಅಂಡರ್ಗ್ರೌಂಡ್ ಕೇವ್ ರಿಸಾರ್ಟ್. ಇದು ಅದೊಂದು ಥೀಮ್ ಇಟ್ಕೊಂಡು ಅಲ್ಲಿಂದ ನಮ್ಮ ಯೋಚನೆ ಶುರುವಾಯಿತು, ಹೆಂಗೆ ಮಾಡಬೇಕು, ಏನು ಮಾಡಬೇಕು. ನನ್ನ ಬಾಸ್ ಅದನ್ನ ಕೆಲಸ ಮಾಡ್ತಿದ್ದವ್ರ ಹತ್ರನೂ ಕೇಳಿದ್ವಿ. ಅವರು ಯೂಶ್ವಲಿ ಏನಾದ್ರು ಪ್ಲಾನ್ ಮಾಡಬೇಕಾದ್ರೆ ಫಸ್ಟ್ ನಾವು ಥಿಂಕ್ ಮಾಡೋದು ಏನೇನು ಪ್ರಾಬ್ಲಮ್ಸ್ ಬರ್ತವೆ. ಸೀಪೇಜಸ್ಸು, ಡಾರ್ಕ್ನೆಸ್ಸು, ಈ ಕೆಲವು ಸ್ಕೇರಿ ಏರಿಯಾಗಳು, ಇವೆಲ್ಲ ಹೆಂಗೆ ಅಂತಂದರೆ ಯಾರು ಬಂದು ಇಲ್ಲಿ ಸ್ಟೇ ಆಗಲ್ಲ. ಸ್ಕೇರಿ ಇದ್ದರೆ ಹಾಂಟೆಡ್ ಆಗಿಬಿಡುತ್ತೆ. ಅದೂ ಸಿಟಿಯವರಿಗೆ ಈ ಥರ ಎಲ್ಲ ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು, ಎಲ್ಲೋದ್ರೂ ಬೆಳಕು ಗಾಳಿ ಇರಬೇಕು, ಆಮೇಲೆ ಹೈಟ್ ಚೆನ್ನಾಗಿರಬೇಕು, ವಾಲ್ಯೂಮ್ ಇರಬೇಕು. ಅಷ್ಟೊತ್ತಿಗೆ ನಿಮ್ಮ ರೆಸಾರ್ಟ್ ಪ್ಲಾನ್ ಇದು. ಈ ಥರ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಅದರ ಬೇಸ್ ಮೇಲೆ ಅದನ್ನು ಸಾಲ್ವ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇದು ನಾನು, ನನ್ನ ಈಗ ಪಾರ್ಟ್ನರ್ CH ರಮೇಶ್ ಅಂತ, ಇಬ್ಬರೂ ಕುತ್ಕೊಂಡು ಅದ್ರ ಬಗ್ಗೆ ರಾತ್ರಿ ಇಡೀ ಅದೇ ಯೋಚನೆ. ಅದೇ ನಾನು ನಿಮ್ಗೆ ಹೇಳ್ದಾಗೆ ಮೊದಲು, ಯಾವುದೇ ವರ್ಕ್ 99% ಮಾಡಿದೆ ಅಂತ ಅಂದರೆ ಅದು ದಟ್ ಈಸ್ ನಾಟ್ ಅ ಜಾಬ್. 100% ಮಾಡಬೇಕು. ಹಾಗೆ ರಾತ್ರಿ ನಿದ್ದೆ ಇಲ್ಲದ ದಿನಗಳು ಅದನ್ನು ಮಾಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಅದರಿಂದ ಏನು ಬರುತ್ತೆ, ಯಾವ ರೀತಿ ದುಡ್ಡು ಹಾಕ್ತಾರೆ ಅದ್ರ ಬಗ್ಗೆನೂ ಸಹ ನಮಗೆ ಕಲ್ಪನೆ ಇಲ್ಲ. ಒಟ್ಟಿನಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೇಕು ನಾವು. ಪ್ಲ್ಯಾನನ್ನು ಮಾಡ್ದೆ ಬಂದವರಿಗೆಲ್ಲ ತೋರಿಸ್ಬೇಕು ಪ್ಲ್ಯಾನನ್ನು. ಸೊ ಇಷ್ಟೇ, ನಾವು ಅಷ್ಟು ಮಾಡಿ ರೆಡಿ ಇಟ್ಕೊಂಡ್ವಿ.
ಇದಕ್ಕೆ ಯಾರು ದುಡ್ಡು ಹಾಕ್ತಾರೆ ಅಂತ ಯೋಚನೆ ಮಾಡೋಕ್ಕೂ ನಮಗೆ ದೂರ ದೃಷ್ಟಿ ಇಲ್ಲ. ಇವತ್ತಿನ ಅನಿಸಿಕೆ ಏನು ಇವತ್ತು ಮಾಡ್ಬೇಕು ಇವತ್ತು. ಸೊ ಮಾಡಿ ಇಟ್ಕೊಂಡು ಬಂದವ್ರಿಗೆಲ್ಲ ಪ್ಲಾನ್ ತೋರಿಸ್ತಾ ಇದ್ವಿ, ಇಲ್ಲಿ ಹಿಂಗೆ ಮಾಡೋಣ ಅಂತಿದ್ದೀವಿ ಅಂತ. ಅಲ್ಲ, ಇವತ್ತು ಸುಮಾರು ಜನ ಹಂಗೆ ಮಾಡ್ತಾರೆ. ಸಾಕಷ್ಟು 1000 ಪ್ಲಾನ್ ಇರುತ್ತೆ, ಬಂದವ್ರಿಗೆಲ್ಲ ಅದನ್ನೇ ಹೇಳೋದು, ನಾನು ಇದನ್ನ ಮಾಡ್ತೀನಿ ಅಂತ ಮಾಡಲ್ಲ. ಬಟ್ ನೀವು ಅಚೀವ್ ಮಾಡಿದ್ದು ಎಲ್ಲಿಂದ ಅಂತ ಅಂದ್ರೆ ನಾವು ಜಸ್ಟ್ ತೋರಿಸ್ತಾ ಇರಲಿಲ್ಲ, ಇದನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಕೇಳ್ಕೊಳ್ತಿದ್ವಿ, ಆ ಥರದವ್ರನ್ನ ಭೇಟಿ ಮಾಡ್ತಿದ್ವಿ. ಸೊ ಆ ಪ್ರಯತ್ನದಲ್ಲಿ ನಾವು ಒಬ್ಬರನ್ನ ಭೇಟಿ ಮಾಡಿದ್ವಿ. ಅವರು ಸುರಭಿ ಅಂತ ಚಿಟ್ಸ್ ಇತ್ತು, ಈಗಲೂ ಇದೆ, ಮೋಹನ್ ಅಂತ. ಅವರು ಅವ್ರ ಮಗ ದಿಲೀಪ್ ಅನ್ನು. ಅವರು ನಾನು ದುಡ್ಡು ಹಾಕ್ತೀನಿ ಮಾಡಿ ಅಂತ ಶುರು ಮಾಡಿದರು. ಏನು ಬಜೆಟ್, ಇನಿಷಿಯಲ್ ಬಜೆಟ್? ನಾವು ಅಂದ್ಕೊಂಡಿದ್ದಾವಾಗ 2.5 ಆಗ್ಬೋದಂತ ಅಂದ್ಕೊಂಡಿದ್ವಿ. ಅದು 5.5, 6ವರೆಗೂ ಹೋಯ್ತು ಆ ಟೈಮ್ನಲ್ಲೇ. ಅವ್ರು ಫ್ಲೆಕ್ಸಿಬಲ್ ಆಗಿದ್ರ? 5.5 ಇಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕೈ ಹಾಕಿದ್ಮೇಲೆ ಬಿಡಂಗಿಲ್ವಲ್ಲ. ಯಾಕೆಂದ್ರೆ ಯಾವುದೇ ಒಂದು ಮನೆಗೆ ಎಸ್ಟಿಮೇಷನ್ ಹೇಳ್ಬೋದು. ಈ ಥರದ್ದು ಕ್ರೇಜಿ ಐಡಿಯಾಗಳಿಗೆ ಇದಕ್ಕೆ ಬೇಕಾಗಿರೋ ಥಿಕ್ನೆಸ್ ಆಫ್ ಸ್ಲ್ಯಾಬು, ಮತ್ತು ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಕಲ್ಲು ಸಿಗುತ್ತೋ ಬರೀ ಮಣ್ಣು ಸಿಗುತ್ತೋ ಇವ್ಯಾವ ಐಡಿಯಾ ಇರಲ್ಲ. ಯಾರನ್ನು ನಿಖರವಾಗಿ ಎಸ್ಟಿಮೇಷನ್ ಕೊಡೋಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ಕೆಲಸ ಶುರುವಾಯಿತು. 1.5 ವರ್ಷ ನಿರಂತರವಾಗಿ ಕೆಲಸ ಮಾಡಿದ್ವಿ. ಮಾಡ್ತಾ ಇರಬೇಕಾದ್ರೂ ಅಷ್ಟೇ. ಅವಾಗಿನ್ನೂ ನಾನು ಮೊದಲು ಮದುವೆ ಆಗಿದ್ದ ಟೈಮು, ಎಷ್ಟೋ ದಿನಗಳು ನಾನು ಮನೆಗೆ ಹೋಗಿಲ್ಲ. ಇಲ್ಲೇ ಒಂದು ಮನೆ ರೂಮ್ ಚಿಕ್ಕದು ಮಾಡ್ಕೊಂಡ್ಬಿಟ್ಟು ಇಲ್ಲೇ ಸ್ಟೇ ಆಗಿಬಿಡ್ತಾಯಿದ್ದೆ. ಸೊ ಈ ರೀತಿ ಕೆಲಸ ಮಾಡಿದ್ದ ಟೈಮ್ ಅದೆಲ್ಲ. ಅವಾಗ್ಲೂ ಮಾಡಿದ ಮೇಲೂ ನಡೆಸೋರು ಯಾರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾವು. ಆಮೇಲೆ ಇದು ಹೆಂಗೆ ಓಡುತ್ತೆ, ಈ ದುಡ್ಡನ್ನ ಹೆಂಗೆ ವಾಪಸ್ ತೆಗಿಯೋದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ನಾನೇನೋ ಸ್ಟಾರ್ಟಪ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಷ್ಟು ಇನಿಷಿಯಲ್ ಬಜೆಟ್ ಹಾಕ್ತೀನಿ, ಅದರಲ್ಲಿ ಇಷ್ಟು ಎಕ್ಸ್ಪೆಂಡಿಚರು ನನಗೆ ಇಷ್ಟು ಬರುತ್ತೆ, ಪ್ರಾಫಿಟ್ ಇಷ್ಟು ಬರುತ್ತೆ, ಇನ್ವೆಸ್ಟ್ಗೆ ಇಷ್ಟು ಕೊಡ್ತೀವಿ, ಈ ಥರದ ಪ್ಲಾನ್ ಇರುತ್ತೆ. ಯಾವ ಪ್ಲಾನು ಇಲ್ಲ, ಎಲ್ಲದು ಆರ್ಗ್ಯಾನಿಕ್ ಆಗಿ ಮೂವ್ಮೆಂಟ್. ಇವಾಗ ಈಗಿನ ಕಾಲದಲ್ಲೇ ನಿಮ್ಗೆ ಹೇಳೋದಾದ್ರೆ ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ ಯಾರಾದ್ರೂ ಇನ್ವೆಸ್ಟ್ ಮಾಡೋನಿದ್ರೆ ಅವನಿಗೆ ಟಾಪ್ ಕೆಳಗಿಂದ ಮೇಲವರೆಗೂ ಡೀಟೇಲ್ ಕೊಡ್ಬೇಕು. ಹೌದು, ನಾನು ದುಡ್ಡು ಹಾಕಿ ನನಗೆ ಏನು ವಾಪಸ್ ಕೊಡ್ತೀರಾ ಅಂತ. ದುಡ್ಡು ಹಾಕಿದವರು ಕೇಳಲಿಲ್ಲ, ಕಟ್ಟಬೇಕಾದ್ರೂ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ, ಏನಾಗತ್ತೆ ಹೆಂಗೆ ನಡೆಸ್ತೀವಿ ಅಂತ. ಕಟ್ಟಿ ಎಲ್ಲ ಆದಮೇಲೆ ಎಲ್ಲ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ಬರ್ಲಿಕ್ಕೆ ಶುರುವಾಯಿತು, ಇಂಟರ್ವ್ಯೂಗಳು ಎಲ್ಲ ಬರ್ಲಿಕ್ಕೆ ಶುರುವಾಯಿತು. ಈ ಜನನೂ ನೋಡಲಿಕ್ಕೆ ಬರೋಕ್ಕೆ ಶುರು ಆದರು. ಗುಹೆ ಅಂತೆ, ಗುಹೆ ಒಳಗಡೆ ಮಾಡಿದಾರಂತೆ, ಈಗೆಲ್ಲ ಕೊನೆಗೆ ಕ್ವಶನ್ ಬಂದಿದೆ, ಇದನ್ನು ಈಗ ಫರ್ದರ್ ಯಾರು ನಡೆಸ್ಬೇಕಂತ. ಅಲ್ಲ, ಅಲ್ಲಿಂದ ರೆವಿನ್ಯೂ ಬರಬೇಕಲ್ಲ, ದುಡ್ಡು ಯಾವ ರೀತಿ ನಡೆಸಬೇಕು ಒಂದು ಐಡಿಯಾ ಬೇಕಾಗಿತ್ತು. ಸೊ ನಾನು ಮನಸ್ಸು ಕೊಟ್ಟು ಕಟ್ಟಿದ್ರಿಂದ ಈ ಜಾಗಕ್ಕೆ ದಿನ ಬರ್ಲಿಕ್ಕೆ ಶುರು ಆದ್ನಲ್ಲ, ಸೊ ದಟ್ ನಾನು ಇಲ್ಲೇ ಬರ್ತಾ ಇರ್ಬೇಕಾದ್ರೆ ನಾನೇ ಯಾಕೆ ನೋಡ್ಕೊಳ್ಬಾರ್ದಂತ. ಸೊ ನಾನು ಹೇಳಿದೆ, ನಾನೇ ನೋಡ್ಕೊಳ್ತೀನಿ, ನನಗೇನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡಿ. ಅವರು ದುಡ್ಡು ಹಾಕಿದಾರೆ, ಅವಾಗ ಮಾತಾಡೋಕ್ಕೆ ಶುರು ಆದರು. ಇಲ್ಲ ಅದಕ್ಕೇನಾದರೂ ನೀವು ನಿಖರವಾಗಿ ಒಪ್ಕೊಂಡು ರೆಂಟಲ್ ಥರ ಮಾಡಿ ಚಾಲೆಂಜಿಂಗ್ ಆಗಿ ಮಾಡಬೇಕು. ಇಲ್ದಿದ್ರೆ 2 ದಿನ ಮಾಡಿ 3ನೇ ತಿಂಗಳಿಗೆ ಓಡೋಗ್ಬಿಟ್ರೆ. ಇಷ್ಟೆಲ್ಲ ಮಾಡಿದಾಗಲೂ ನೀವೊಂದು ಜಾಬಲ್ಲಿ ಇದ್ರಿ? ನಾನು ಆಗಲಿ ಡ್ರಾಫ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಅವಾಗಿನ್ನೂ ನಾವು ಸ್ವಂತ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ವಿ. ಸೊ ಆವಾಗ ಅವರೇ ಒಂದು ರೆಂಟ್ ಫಿಕ್ಸ್ ಮಾಡಿದರು. ಆಯ್ತಂತ ನಡೆಸ್ಲಿಕ್ಕೂ ಶುರು ಮಾಡಿದ್ವಿ. ಇವರು ಫ್ರೆಂಡ್ಸ್ ಹತ್ರ ಸಾಲ ತರೋದು, ಸಾಮಾನು ತರೋದು, ಕಿಚನಲ್ಲಿ ಸಾಮಾನು ಖಾಲಿ ಆಗಿದೆ, ಫುಡ್ ಗ್ರೈನ್ಸ್ ಅಂದರೆ ಅದನ್ನು ತರೋದು, ಇನ್ನೇನೋ ರೂಮಿಗೆ ಬೇಕಾಗಿತ್ತಂತೆ, ಫ್ಯಾನ್ ಬೇಕಂತೆ, AC ಬೇಕಂತೆ, ಇವೆಲ್ಲ ಕೇಳಿದಾಗ ಯಾರ್ಯಾರ ಹತ್ರನೋ ಏನೇನೋ ಅಮೌಂಟನ್ನು ಸಾಲ ತಂದು ಮಾಡೋದು. ಆಮೇಲೆ ಜನ ಬರೋರು ಬರ್ತಾಯಿದ್ರು, 10 ಜನ, 15 ಜನ, 20 ಜನ ಬರ್ಲಿಕ್ಕೆ ಶುರು ಆದರು, 100 ಜನ ಬರೋಕ್ಕೆ ಶುರು ಆದರು. ಆಮೇಲೆ ಕಾಮೆಂಟ್ಸ್ಗಳು ಬರೋಕ್ಕೆ ಶುರು ಆದವು. ಈ ಟೈಮ್ ಪೀರಿಯಡ್ ಏನು ಅಂತ, ಯಾವ ವರ್ಷ ಆಗಿರ್ಬೋದು ಇದೊಂದು? ಇದು 2008. ಇದು ಓಪನ್ ಆಗಿದ್ದು. 2008 ನಂತರ ಜನ ತುಂಬಾ ಚೆನ್ನಾಗಿ ಬರ್ಲಿಕ್ಕೆ ಶುರು ಆದರು. ಬೇಗ ಬಿಸ್ನೆಸ್ಸು ರೈಸ್ ಆಯಿತು. ಬಟ್ ಅದಕ್ಕೆ ಅಕೌಂಟ್ ಮಾಡೋರು ಯಾರು, ಯಾವ ರೀತಿ ಬರೆಯೋದು, ಯಾರು ದುಡ್ಡು ಕೊಟ್ಟು ಹೋಗಿದ್ದಾರೆ, ಯಾರು 2 ತಿಂಗಳು ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕಾರ್ಪೊರೇಟ್ಸ್ ಎಲ್ಲ ಹೇಗೆ ಅಂದರೆ, ಯಾವುದೇ ಒಂದು ಬಿಲ್ ಆದರೆ ಅವರು ಅಲ್ಲಿ ಸ್ಕ್ರೂಟಿನಿ ಎಲ್ಲ ಆಗಿ ಪಾಸ್ ಆಗೋತ್ತಿಗೆ 2 ತಿಂಗಳಾಗುತ್ತೆ. ಸೊ ಅದನ್ನೆಲ್ಲ ಅಕೌಂಟ್ ಇಡಬೇಕು, ಅಕೌಂಟನ್ನು ಅಲ್ಲಿ ಕಳಿಸ್ಬೇಕು, ನಾವು ಕೊಡಿ ಅಂತ ರಿಕ್ವೆಸ್ಟ್ ಕಳಿಸ್ಬೇಕು. ಇವ್ಯಾವಕ್ಕೂ ಯಾರೂ ಇರಲಿಲ್ಲ.
ಒಂದೊಂದಾಗೇನೆ ನನ್ನ ವೈಫು, ರಮೇಶ್ ನನ್ನ ಪಾರ್ಟ್ನರ್ ವೈಫು ಒಬ್ಬೊಬ್ಬರಾಗೆ ಬಂದು ಕೆಲಸಕ್ಕೆ ಜಾಯಿನ್ ಆದ್ರೆ ಅವ್ರವರೇ. ಓಕೆ, ಈಗ ನನ್ನ ಹತ್ರ ಜಮೀನಿದೆ, ನನಗೇನೋ ಸ್ಟಾರ್ಟಪ್ ಮಾಡಬೇಕು, ನಾನು ರೆಸಾರ್ಟೇ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ, ಎಷ್ಟು ದುಡ್ಡು ಬೇಕು ನನಗೆ? ಅದು ಈ ವೆರೈಟಿ ವೇ ಇದೆ. ಈಗ ರಿಸಾರ್ಟ್ ಅಂತಂದರೆ ಒಂದೇ ಥರ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಸುತ್ತಮುತ್ತ ನೀನು ಮಾಡ್ತೀನಿ ಅಂತಂದರೆ ದಟ್ ಶುಡ್ ಬಿ ದ ಡೇ ಔಟ್ ರಿಸಾರ್ಟ್ ವಿತ್ ಸ್ಪೋರ್ಟ್ಸ್. ಬೆಳಗ್ಗೆ ಬರ್ತಾರೆ, ಊಟ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ಆಟಗಳನ್ನ ಆಡ್ಕೊಳ್ತಾರೆ, ಸ್ವಿಮ್ಮಿಂಗ್ ಪೂಲ್ ಬಳಸ್ತಾರೆ, ಸೊ ನಂತರ ಸಾಯಂಕಾಲ ಹೋಗ್ಬಿಡ್ತಾರೆ. ಇದು ಡೇ ಔಟ್. ಓಕೆ. ಅದೇ ನೀವು ಚಿಕ್ಕಮಗಳೂರಲ್ಲ ಸಕಲೇಶ್ಪುರದಲ್ಲ ಮಾಡಿದರೆ ಡೇ ಔಟ್ ಅಂತ ಕರೆಯೋಕ್ಕಾಗಲ್ಲ. ಅವ್ರು ಬಂದು ಸ್ಟೇ ಆಗಲೇಬೇಕು. ಅದು ಸ್ಟೇ. ಅಲ್ಲಿ ಅಂಥ ದೊಡ್ಡದು ಕೂಗಾಟ ಹಾರಾಟಗಳಿರಲ್ಲ. ಹೋಗಿ ಸೈಲೆಂಟಾಗಿ ರೂಮ್ನಲ್ಲಿ ಉಳಿದು ಒಂದು ನೇಚರ್ ಪ್ಲೇಸ್ ಏನಾದ್ರು ನೋಡ್ಕೊಂಡು ಬಂದು ಚಿಕ್ಕದಾಗಿ ಆ ಕಾಟೇಜ್ ಎದುರುಗಡೆ ಏನಾದ್ರು ಆಟ ಆಡ್ಕೊಂಡು ಸಾಯಂಕಾಲ ಎಂಜಾಯ್ ಮಾಡಿಕೊಂಡು ಮಲಗಿ ಎದ್ದು ಬರೋದು. ಇದು ಆ ಥರದ ರಿಸಾರ್ಟ್. ಅಲ್ಲಿ ರೂಮ್ ನಂಬರ್ಸ್ ಇಂಪಾರ್ಟೆಂಟ್. ಓಕೆ. ಇಲ್ಲಿ ಡೇ ಔಟಿಗೆ ಬೇಕಾಗಿರೋ ಫೆಸಿಲಿಟಿ ಇಂಪಾರ್ಟೆಂಟ್. ಆಟ ಏನೇನು ವೆರೈಟಿ ಇಟ್ಟಿದ್ದೀರಾ ನೀವು ಅನ್ನೋದು ಇಂಪಾರ್ಟೆಂಟ್. ಸೊ ಹಾಗೆ ಎಲ್ಲಿ ಕಟ್ತೀವಿ ಅನ್ನೋದ್ರ ಮೇಲೂ ಲೆಕ್ಕ, ಆಮೇಲೆ ಏನು ಕಾನ್ಸೆಪ್ಟಲ್ಲಿ ಕಟ್ತೀವಿ ಅನ್ನೋದು ಲೆಕ್ಕ. ಎಲ್ಲ ಈ ಥ್ಯಾಚಡ್ ರೂಫ್ನಲ್ಲಿ, ಟೆಂಟ್ ಸ್ಟೈಲ್ನಲ್ಲಿ ಈ ರೀತಿ ಕಟ್ಟಿದರೆ ಬೇರೆ ಕಾಸ್ಟಿಂಗ್ ಆಗುತ್ತೆ. ಆರ್ ಸಿ ಸಿ ರೂಫು ಮತ್ತು ಪಕ್ಕ ಸ್ಟಾರ್ ಲುಕ್ ಬರೋ ಅಂಥದ್ದು ಆಂಬಿಯೆಂಟು, ಈ ಥರದ್ದು ರಿಸಾರ್ಟ್ ಕಟ್ಟಿದ್ರೆ ಅದ್ರ ಕಾಸ್ಟೇ ಬೇರೆ ಆಗುತ್ತೆ. ಸೊ ಇದೆಲ್ಲ ಇಷ್ಟೇ ಆಗತ್ತೆ ಅಂತ ಹೇಳೋದು ಇಸ್ ನಾಟ್ ಅ ರೈಟ್ ವರ್ಡ್. ಯಾಕೆಂದ್ರೆ ಅದು ಡಿಪೆಂಡ್ಸ್ ಆನ್ ಕಾನ್ಸೆಪ್ಟನ್ನು ಯಾವ ಜಾಗದಲ್ಲಿ ಕಟ್ತಾ ಇದೀವಿ, ಅಲ್ಲಿ ಸಿಕ್ಕ ಮೆಟೀರಿಯಲ್ ಏನು, ಆ ಮೆಟೀರಿಯಲ್ನ ಎಷ್ಟು ಚೆನ್ನಾಗಿ ಬಳಸ್ಕೋಬೋದು, ಇವೆಲ್ಲವುದು ಲೆಕ್ಕಕ್ಕೆ ಬರುತ್ತೆ. ಸೊ ಬರೀ ದುಡ್ಡಿದ್ರೆ ಅಥವಾ ಒಂದು ಭೂಮಿ ಇದೆ ನನ್ನ ಹತ್ರ ಅಂತ ಅಂದ ತಕ್ಷಣನೇ ರೆಸಾರ್ಟ್ ಆಗಲ್ಲ. ಕಾನ್ಸೆಪ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಜನರನ್ನ ಅಟ್ರಾಕ್ಟ್ ಮಾಡೋದೇ ಅದು. ಏನಾದ್ರೂ ವಾವ್ ಫ್ಯಾಕ್ಟರ್ ಇರಬೇಕಲ್ವಾ. ಅವರು ಮನೆ ಬಿಟ್ಟು ಬಂದಾಗ ಅದು ನೇಚರ್ ನೋಡಿದಾಗಲೋ, ನೇಚರ್ಗೆ ಅದು ಹೆಂಗೆ ಮರ್ಜ್ ಆಗಿದೆ ಅನ್ನೋದನ್ನೋ, ಅವೆಲ್ಲದು ಭಾರಿ ಇಂಪಾರ್ಟೆಂಟ್ ಆಗ್ತವೆ. ಯಾಕೆಂದರೆ ಎಲ್ಲರ ಮನೆಯಲ್ಲೂ 4 ಗೋಡೆ ಇದ್ದೇ ಇರುತ್ತೆ. ಅದೇ 4 ಗೋಡೆ ಇಲ್ಲಿ ನೋಡ್ಲಿಕ್ಕೆ ಏನು ಬರಲ್ಲ ಅವರು. ಇಲ್ಲೇನಾದರೂ ಹೊಸತನ ಕಾಣಬೇಕು. ಎಸ್ಪೆಷಲಿ ರಿಸಾರ್ಟಿಗೆ ಅಂತ ಬರೋರಿಗೆ ನೇಚರ್ ಹೊಂದ್ಕೊಂಡಂಗಿರ್ಬೇಕು. ಸೊ ಆವಾಗ ಅದಕ್ಕೆ ಒಳ್ಳೆ ಮೀನಿಂಗ್ ಬರುತ್ತೆ. ರಿಸಾರ್ಟ್ ಅನ್ನೋದಕ್ಕೆ ಒಂದು ಒಳ್ಳೆ. ಓಕೆ, ಈಗ ಪ್ಯೂರ್ಲಿ ಬಿಸ್ನೆಸ್ ಮಾತಾಡ್ಬಿಡೋಣ. ನೀವು ರೆಸಾರ್ಟ್ ಎಲ್ಲ ಮಾಡಿದ್ರಿ, ಫಸ್ಟ್ ನಿಮಗೆ ಗೊತ್ತಿರಲಿಲ್ಲ ಎಷ್ಟೆಲ್ಲ ದುಡ್ಡು ಇಡಬೇಕು ಏನು ಕತೆ ಎಂದು ಗೊತ್ತಿರಲಿಲ್ಲ, ಆಮೇಲೆ ಕಲ್ತ್ಕೊಂಡ್ರಿ ನೀವು. ಸೊ ಈಗ ಪ್ರಸ್ತುತ ಆ ರೆವಿನ್ಯೂ ಮಾಡೆಲ್ ಏನು ಅಂತ, ಒಬ್ರು ಬರ್ತಾರೆ, ಒಂದು ಡೇ ಔಟ್ ಇರ್ತಾರೆ ಅಥವಾ ಸ್ಟೇ ಇರ್ತಾರೆ, ಅವ್ರಿಗೆ ಎಷ್ಟು ಚಾರ್ಜ್ ಮಾಡಬೇಕು, ಇವ್ರಿಗೆ ಎಷ್ಟು ಚಾರ್ಜ್ ಮಾಡಬೇಕು, ಯಾವುದ್ರ ಬೇಸಿಸ್ ಮೇಲೆ ಚಾರ್ಜ್ ಮಾಡ್ತೀರಿ, ಅದನ್ನು ಬ್ರೇಕ್ ಡೌನ್ ಮಾಡ್ತಾ ಹೋಗ್ಬೋದಾ? ಫುಡ್ಡಿಗಿಷ್ಟು, ಈಗ ಸರ್ವಿಸಿಗಿಷ್ಟು ಬ್ರೇಕ್ ಡೌನ್ ಮಾಡ್ಬೋದಾ? ಸೊ ಅದರ ರೀತಿನಲ್ಲಿ ಈಗಂತೂ ಸುಮಾರು ರಿಸಾರ್ಟ್ಗಳಾಗಿದೆ. ಸುತ್ತಮುತ್ತ ಕಾಂಪಿಟೆಂಟ್ಸ್ಗಳು ಸುಮಾರು ಜನ ಇದ್ದಾರೆ. ಆಮೇಲೆ ದಿನ ಕಳಿತಿದ್ದಂಗೆ ಆಟದ ರೀತಿಗಳು ಚೇಂಜ್ ಆಗ್ತವೆ. ನಾವು ಅವಾಗೆಲ್ಲ ಬರೀ ತುಂಬ ಸೆಟಲ್ಡ್ ಆಗಿ ಆಟ ಆಡೋ ಥರದ್ದು. ಈಗೇನಂದ್ರೆ ಅಮ್ಯೂಸ್ಮೆಂಟೇ ಎಂಟ್ರಿ ಆಗಿಬಿಟ್ಟಿದೆ. ಹೆಚ್ಚು ಕಡಿಮೆ ರಿಸಾರ್ಟ್ ಈಸ್ ಆಫ್ ಅಮ್ಯೂಸ್ಮೆಂಟ್ ಪಾರ್ಕ್. ಹೆವಿ ಇದು ಎಕ್ವಿಪ್ಮೆಂಟ್ಸ್ಗಳು, ಈವನ್ 3D ವ್ಯೂ ಇರೋ ಅಂಥದ್ದು, ಸ್ಕ್ರೀನ್ನಲ್ಲಿ ಆಟ ಆಡೋ ಅಂಥದ್ದು, ಕಂಪ್ಯೂಟರೈಸ್ಡ್ ಆಟಗಳು, ಇನ್ನು ಕೆಲವು ಜೈಗ್ಯಾಂಟಿಕ್ ಸ್ವಿಂಗ್ಗಳು, ರೋಪ್ ವೇಗಳು, ಇವೆಲ್ಲ ಈಗ ಹೆವಿಯಾಗಿ ಎಂಟ್ರಿ ಆಗಿದೆ. ಡೋಂಟ್ ನೋ ಟುಮಾರೋ ಏನು ಬರುತ್ತೆ ಗೊತ್ತಿಲ್ಲ. ಎವ್ರಿ ಡೇ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಎವ್ರಿ ಡೇ ಬೇರೆಯವ್ರನ್ನ ಗಮನಿಸ್ತಾ ಇರಬೇಕು, ಇಂಟರ್ನೆಟ್ಟಲ್ಲಿ ನೋಡ್ತಾ ಇರಬೇಕು, ಈ ಆಟ ಹಾಕಿದರೆ ಹೇಗಿರುತ್ತೆ ಅವೆಲ್ಲ ಅಭ್ಯಾಸ ಮಾಡ್ತಾ ಇರಬೇಕು. ಆಮೇಲೆ ಆ ಆಟ ಹಾಕ್ಲಿಕ್ಕೆ ಅದು ಖರ್ಚು ಏನು ಬರುತ್ತೆ, ಅದನ್ನು ಎಷ್ಟು ದುಡಿದ್ರೆ ಅದು ವರ್ಕೌಟ್ ಆಗುತ್ತೆ, ಇವೆಲ್ಲ ನೋಡ್ತಾ ಇರಬೇಕು. ಅದಕ್ಕಾಗಿ ಯಾವುದನ್ನು ಸೆಟ್ಲಾಗಿ ಇದು ಇಷ್ಟೇ ಆಗುತ್ತೆ ಖರ್ಚು, ಇಷ್ಟೇ ಚಾರ್ಜ್ ಹಾಕಬೇಕು ಅನ್ನೋಕ್ಕಾಗಲ್ಲ. ಈಗ ಒಂದು ಮಿನಿಮಲ್ ಆಗಿ ನೀವು ಎಷ್ಟು ಒಂದು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಳ್ತೀರಿ ಅಂತ? ಈಗ ಒಂದು ಡೇ ಪ್ರಾಫಿಟ್ ಮಾರ್ಜಿನ್ ಮುಂಚೆ ಥರ ಇಲ್ಲ. ಈಗೆಲ್ಲ ಭಾರಿ ಎಡ್ಜ್ ಟು ಎಡ್ಜ್ ಹೋಗುತ್ತೆ. ಯಾಕೆಂತಂದರೆ ಇವತ್ತು ನಾನು 1200 ರೂಪಾಯಿಗೆ ಒಂದು ಡೇ ಔಟ್ ಕೊಡ್ತಾ ಇದ್ದೀನಿ ಅಂದರೆ ಅದೇ ಪ್ಯಾಟ್ರನ್ ಇನ್ನೊಬ್ಬ 800 ಕೊಟ್ಟಿರ್ತಾನೆ. ಅವನಿಗೇನು ಕ್ರೌಡ್ ಬರಬೇಕು, ಮುಗಿಬೇಕನ್ನ. ಸೊ ಏನು ಖರ್ಚು ಮಾಡಿ ರಿಸಾರ್ಟ್ ಕಟ್ಟಿದ್ದಾನೆ ಅಂತ ಲೆಕ್ಕ ಬರಲ್ಲ. ಈಗ 100 ರೂಪಾಯಿ ಖರ್ಚು ಮಾಡಿರೋ ರಿಸಾರ್ಟಿಗೂ 1200 ರೂಪಾಯಿ ಆದರೆ ಅವನು 25 ರೂಪಾಯಿ ಖರ್ಚು ಮಾಡಿರೋ ರಿಸಾರ್ಟಿಗೆ 800 ರೂಪಾಯಿಗೆ ಮಾರ್ಬೋದು ಅವನು.
ಅವಾಗ ಅವ್ರಿಗೆ ಬರೋದೇನು ಡೇ ಔಟಿಗೆ ಚಾರ್ಜ್ ಏನಾಗ್ತಾರೆ ಅಂತ, ನಾವೇನು ಖರ್ಚು ಮಾಡಿದ್ದೀವಿ ಅಂತಲ್ಲ. ಇಂಟರ್ನೆಟ್ಟಲ್ಲಿ ನೋಡ್ತಾರೆ, ಫೋಟೋಗಳು ನೋಡ್ತಾರೆ, ಚೆನ್ನಾಗಿರೋದೇ ಫೋಟೋ ಹಾಕಿರ್ತಾರೆ ಎಲ್ಲರೂ. ಸೊ ಅವತ್ತಿನ ದಿನ ನೋಡ್ಕೊಂಡು ಹೋಗ್ತಾರೆ. ಸೊ ಬಂದಾದ್ಮೇಲೆ ಅಲ್ಲಿ ಇರಲೇಬೇಕು, ಎಂಜಾಯ್ ಮಾಡಿ ಬರ್ತಾರೆ. ಸೊ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆನ್ ರಿಟರ್ನ್ ಇದೆಯಲ್ಲ, ಅದು ಒಬ್ರಿಗೊಬ್ರಿಗೆ ಬೇರೆ ಇರುತ್ತೆ. ಬರೀ ಥ್ಯಾಚರ್ಡ್ ರೂಫು, ಟೆಂಟ್ಸು, ಬರೀ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ರಿಸಾರ್ಟ್ ಮಾಡೋರು ಇದ್ದಾರೆ. ಈ ಸ್ಟಾರ್ ಕ್ಯಾಟಗರಿಯ ಬ್ಯಾಂಕ್ವೆಟ್ ಹಾಲು, ರೆಸೆಪ್ಷನ್ ಏರಿಯಾ, ರೂಮ್ಸು ಇವೆಲ್ಲವೂ ಒಂದೇ ಸಾರಿ ಕಟ್ಟಿ ಅಷ್ಟೂ ಸ್ಪೆಂಡ್ ಮಾಡಿ ಆಮೇಲೆ ನಡೆಸೋರು ಇರ್ತಾರೆ. ಬಟ್ ಡೇ ಔಟ್ ಚಾರ್ಜ್ ಏನಂದರೆ ಒಂದು ಜನರಲ್ ಸ್ಟೇಟ್ಮೆಂಟ್ ₹1200 ಅಂತ ಇರುತ್ತೆ. ಅವ್ನು ಅದರಲ್ಲೇ ಬದುಕಬೇಕು. ಇವನಿಗೆ ₹1200 ಆದರೆ ಅವನಿಗೆ ಈ ಅರ್ನ್ಸ್ ಬೆಟರ್. ಓಕೆ, ಈಗ ಸುಮಾರು ಜನ ಡೇ ಔಟಿಗೆ ಅಂತ ಬರ್ತಾರೆ, ಸ್ಟೇ ಮಾಡೋದಕ್ಕೆ ಅಂತ ಬರ್ತಾರೆ. ನಿಮಗೆ ಪ್ರಾಫಿಟೇಬಲ್ ಯಾವುದು, ಜೊತೆಗೆ ಜಾಸ್ತಿ ಜನ ಯಾವುದನ್ನು ಪ್ರಿಫರ್ ಮಾಡ್ತಾರೆ ಅಂತ, ಡೇ ಔಟನ್ನು ಅಥವಾ ಸ್ಟೇನ? ಇದು ನಿಮಗೆ ಪ್ರಿಫರ್ ಅನ್ನೋದಕ್ಕಿಂತ ಹೆಚ್ಚಿಗೆ ಸಿಟಿ ಹತ್ರದಲ್ಲಿ ನೀವು ಏನು ಮಾಡಿದ್ರು ಜನ ಹೆಚ್ಚಿಗೆ ಉಳಿಯಲ್ಲ. ಇವನ್ 10 ಗಂಟೆ 11 ಗಂಟೆ ಆದ್ರೂ ರೋಡ್ಸ್ ಚೆನ್ನಾಗಿದ್ದಾವೆ, ವೆಹಿಕಲ್ ಇದೆ, ಡ್ರೈವ್ ಮಾಡಿ ಅವ್ರ ಮನೆಗೆ ಹೋಗಿ ಮಲಗಿದ್ರೆ ಅವ್ರಿಗೆ ಖುಷಿ. ಸೊ ಹಾಗಾಗಿ ರೂಮ್ಸ್ಗಳು ಮೂವ್ಮೆಂಟ್ ಕಡಿಮೆ ಆಗ್ತವೆ ಹತ್ರ ಇದ್ದಾಗೆ. ಸ್ವಲ್ಪ ದೂರ ಇದ್ದಾಗೆ ಅಲ್ಲಿಂದ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ರೂಮ್ ಮಾಡ್ತಾರೆ. ಸೊ ಹಾಗೆ ದ ಡಿಸ್ಟೆನ್ಸ್ ಮ್ಯಾಟರ್ಸ್. ಓಕೆ, ಈಗ ನಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಗುಹಾಂತರಕ್ಕೂ ನಮ್ಮ ಶಿಲ್ಹಾಂಧ್ರಕ್ಕೂ ಹೇಳೋದಾದ್ರೆ ಅಲ್ಲಿ ರೂಮ್ನಲ್ಲಿರೋಕ್ಕೆ ಹೆಚ್ಚಿಗೆ ಜನ ಇರ್ತಾರೆ. ಯಾಕಂದ್ರೆ ಅಲ್ಲಿಗೆ 50 ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿ 25 ಕಿಲೋಮೀಟ್ರ್. ಸೊ ಎಲ್ಲೂ ಹೋಗೋದು ಬೇಡ ಸಾಯಂಕಾಲ ಅನ್ನೋದಾದರೆ ಉಳಿತಾರೆ. ಮೋರ್ ಆಪ್ಷನ್ ಈಸ್ ಪ್ರಿಫರಬಲಿ ದೇ ಗೋ ಬ್ಯಾಕ್. ಓಕೆ, ಹಂಗೆ ರೂಮ್ಸ್ ನಂಬರ್ ಹೆಚ್ಚಿಗೆ ಇದ್ದಷ್ಟು ಒಳ್ಳೇದೇ. ಇನ್ಫ್ಯಾಕ್ಟು ರೂಮ್ಸ್ನಲ್ಲಿ ಖರ್ಚು ಕಡಿಮೆ. ಹೇಗಿದ್ರೂ ರೂಮ್ ಇರುತ್ತೆ, ಕ್ಲೀನ್ ಮಾಡೇ ಇಟ್ಟಿರ್ತಾರೆ. ರೂಮನ್ನು ಅವತ್ತಿನ ದಿನಕ್ಕೆ ಸೇಲ್ ಆದಷ್ಟು ಇನ್ನೂ ಒಳ್ಳೇದೆ. ನಿಮಗೆ ಖರ್ಚು ಕಮ್ಮಿ ಬರುತ್ತೆ. ಡೇ ಔಟ್ ಹಂಗಲ್ಲ, ಅವ್ರು ಬಂದಿರೋಕೆ ಆಗೋವಷ್ಟು ಖರ್ಚು ಆಗಿರುತ್ತೆ. ಅದೇ ಅಷ್ಟೇ ವೇರ್ ಆ್ಯಂಡ್ ಟೇರ್ಸ್ ಆಗಿರುತ್ತೆ, ಅಷ್ಟು ಫುಡ್ ಹೋಗಿರುತ್ತೆ. ಮಿನಿಮಮ್ ಇಟ್ಕೊಂಡು ನಾವು ಸೇಲ್ ಮಾಡಬೇಕಾಗತ್ತೆ. ನಂಬರ್ಸ್ ಹೆಚ್ಚಿಗೆ ಬಂದರೆ ಒಳ್ಳೇದು. ಓಕೆ, ಡೇ ಔಟು. ರೂಮ್ಸ್ಗಳು ಅಷ್ಟೇ, ರೂಮ್ಸು ಅದರ್ ದ್ಯಾನ್ ಸಾಟರ್ಡೆ, ಸಂಡೇ, ಫ್ರೈಡೇ, ಬಾಕಿ ದಿನ ಫಿಲ್ ಆಗೋ ಥರ ನೋಡ್ಕೋಬೇಕು. ಇವೆಲ್ಲವೂ ಮಾರ್ಕೆಟ್ನಲ್ಲಿ ಬರೋ ವೇರಿಯೇಷನ್ಸ್, ಆಯಾ ಟೈಮಿಗೆ ಸ್ಟಡಿ ಮಾಡ್ತಾ ಇರಬೇಕು. ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಈಗ ನೀವು ಬೆಂಗಳೂರಿಂದ ಒಂದು 30 ಕಿಲೋಮೀಟ್ರು, 25 ಕಿಲೋಮೀಟ್ರ್. ಈಗ ನಿಮ್ಮ ಕನಕಪುರ ರೋಡ್ ಇದು ಅಂತ ಬಂದರೆ 37 ಕಿಲೋಮೀಟ್ರ್, 35 ಕಿಲೋಮೀಟ್ರ್ ಆಗುತ್ತೆ. ರಾಮನಗರ ಅಂತ ಹೋದ್ರೂ ಒಂದು 25ರಿಂದ 30 ಕಿಲೋಮೀಟ್ರ್ ಆ ಕಡೆ ಇದೆ. ಸೊ ಈ ಪ್ಲೇಸ್ಗಳನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಿ ಅಂತ? ಈಗ ನೀವು 4 ರೆಸಾರ್ಟ್ಗಳನ್ನು ನಡೆಸ್ತಾ ಇದ್ದೀರಾ, 3 ಆಗ್ತಾ ಇದ್ದಾವೆ. ಸೊ ಈ ಪ್ಲೇಸಸ್ ಇದೆಯಲ್ಲ ಐಡೆಂಟಿಫೈ ಮಾಡೋದು, ಅದು ಹೇಗೆ ಅಂತ? ಅದರಲ್ಲಿ ಏನಾದರೂ ಯುನೀಕ್ನೆಸ್ ಇದೆಯಾ? ಅದೇ ಯಾವುದಾದ್ರೂ ಒಂದು ಪ್ಲೇಸ್ ನಾವು ಮಾಡಬೇಕು ಅಂದ್ಕೊಂಡ್ರೆ ಮಾರ್ಕೆಟ್ ಆ ಕಡೆ ಸೈಡ್ ಏನಿದೆ, ಏನು ನಡೀತಾ ಇದೆ, ಫಸ್ಟ್ ಆ್ಯಸ್ ಎ ಪ್ರೆಸೆಂಟ್ ಸಂತೆ ಏನಿದೆ ಅಂತ ನೋಡ್ತೀವಿ. ಸಂತೆಲಿ ಹೋಗಿ ಅಂಗಡಿ ಇಡಬೇಕಂದ್ರೆ ಹೌದಲ್ವಾ? ಕರೆಕ್ಟ್. ಆಮೇಲೆ ಆ ಸಂತೆನಲ್ಲಿ ನನ್ನ ಅಂಗಡಿ ಯಾವ ರೀತಿ ಭಿನ್ನವಾಗಿ ಕಾಣಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಸೊ ದಟ್ ಅರ್ಧ ಮಾರ್ಕೆಟಿಂಗ್ ಅಲ್ಲಾಗುತ್ತೆ. ಇನ್ನು ಅರ್ಧ ಮಾರ್ಕೆಟಿಂಗು ರಿಯಲ್ ಆಗಿ ಟ್ಯಾಲೆಂಟ್ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೆಂಗೆ ವರ್ಕ್ ಮಾಡ್ತೀರಾ, ಈಗ ಅಟ್ ಪ್ರೆಸೆಂಟ್ ಟ್ರೆಂಡ್ ಇರೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಎಷ್ಟು ನೀವು ರೀಚ್ ಆಗ್ತೀರಾ, ನೀವು ಇದೀನಿ ಅಂತ ಹೇಳಲಿಕ್ಕೆ ಏನು ಪ್ರಯತ್ನ ಪಡ್ತೀವಿ. ಈಗ ತುಂಬ ಜನ ಹೊಸ ರೆಸಾರ್ಟ್ ಮಾಡಿದಂಥವ್ರು ಸುಮಾರು ಜನ ಹೇಳ್ತಾರೆ, ನಾವು ಖರ್ಚು ಮಾಡಿದ್ದೀವಿ ಸರ್, ರೆಸಾರ್ಟ್ ಆಗಿದೆ, ಜನ ಬರ್ತಿಲ್ಲ ಅಂತ. ಅದೇ ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ, ಜನ ಬರ್ತಿಲ್ಲ. ಒಂದು ವಿಷಯ ಬೇರೆ, ಅದನ್ನು ನಡೆಸೋದು ಇನ್ನೊಂದು ವಿಷಯ. ನಡೆಸ್ಬೇಕಂತಂದ್ರೆ ನೀವು ಇಲ್ಲಿದ್ದೀವಿ, ನಾವು ಇಷ್ಟೆಲ್ಲ ಫೆಸಿಲಿಟಿ ಇಟ್ಟಿದ್ದೀವಿ ಅಂತ ನಾವು ಜನಕ್ಕೆ ರೀಚ್ ಆಗಬೇಕು. ಈಗ ರೀಚ್ ಆಗೋದೇನು, ಈಗ ಹೆಚ್ಚಿಗೆ ಏನಂತಂದರೆ ಪೇಪರು ಟಿ ವಿಗಿಂತ ಹೆಚ್ಚಿಗೆ ಅವರು ಆನ್ ಸ್ಕ್ರೀನ್ ವಾಟ್ಸಾಪಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ನೋಡ್ತಿರ್ತಾರೆ. ಹಾಗೆ ಜನಗಳ ಟ್ರೆಂಡ್ ಏನು ಅಂತ ತಿಳ್ಕೊಂಡು ಅಲ್ಲಿ ನಾವು ಅಡ್ವರ್ಟೈಸ್ಗಳನ್ನು ಮಾಡಬೇಕು. ಸೊ ಅಡ್ವರ್ಟೈಸ್ ಮಾಡಿ ಜನಕ್ಕೆ ಅರ್ಥ ಆದಮೇಲೆ ಒಂದು ದಿವಸ ಅನಿಸುತ್ತೆ, ನಾನೊಂದು ದಿವಸ ಸ್ಕ್ರೀನಲ್ಲಿ ನೋಡಿದ್ದೆ, ಒಂದ್ಸರಿ ಯಾಕೆ ಹೋಗ್ಬಾರ್ದಂತ ಅವತ್ತೇ ಏನು ತೀರ್ಮಾನ ಮಾಡಲ್ಲ ಅವರು, ಬಟ್ ರೆಕಾರ್ಡ್ ಆಗಿರುತ್ತೆ. ಅಲ್ಲ, ನಾವು ಸುಮಾರು ಸಲ ಇನ್ಸ್ಟಾಗ್ರಾಮ್ನ ರೀಲ್ಸ್ ಅಂತ ನೋಡ್ತಿದ್ದಾಗ ತುಂಬ ಇನ್ಫ್ಲುಯೆನ್ಸರ್ಸ್ಗಳು ಈ ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ದೆ, ಈ ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ದೆ, ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಥರದ ಮಾರ್ಕೆಟಿಂಗ್. ಅಲ್ಲ, ಈಗ ಪ್ರೆಸೆಂಟ್ಗೆ ರೀಚ್ ಆಗಕ್ಕೆ ಅದೊಂದೇ ಪ್ರಯತ್ನ ಅವ್ರು ಮಾಡ್ತಿರೋದು. ಬಟ್ ಜನಗಳು
ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ನೀಟಾಗಿ. ಹ್ಮ್ ಹ್ಮ್ ಅವ್ರ ಫೆಸಿಲಿಟಿ ಏನು ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹ್ಮ್ ಹ್ಮ್ ಅವ್ರು ಕೊಡ್ತಿರೋದಕ್ಕೆ ಅದು ವರ್ತ ಅಂತ ತಿಳ್ಕೊಳ್ಬೇಕು. ಹ್ಮ್ 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 ಸೊ ಒಂದೊಂದು ಸಾರಿ ಜನಗಳಿಗೆ ಮಿಸ್ಗೈಡು ಆದಂಗೆ ಆಗುತ್ತೆ. ಓಕೆ. ಅವರು ಆ್ಯಸ್ ಎ ಕಮರ್ಷಿಯಲಿ ಅಡ್ವರ್ಟೈಸ್ ಥರ ಮಾಡಿರ್ತಾರೆ. ಹ್ಮ್ ಹ್ಮ್ ಅಡ್ವರ್ಟೈಸ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಜಾಗನೇ ತೋರಿಸಿರ್ತಾರೆ. ಹ್ಮ್ ಅದನ್ನು ನಂಬಿ ಹೋಗಿರ್ತಾರೆ, ಅಲ್ಲಿ ಇರಲ್ಲ ಅದು. ಹ್ಮ್ 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 ಸೊ ಹಾಗಾಗಿ ವಿಷಯನ ಬೇರೆ ಬೇರೆ ಇದರಲ್ಲಿ ತಿಳ್ಕೊಂಡು ಹ್ಮ್ ಆನಂತರ ಬರಲಿಕ್ಕೆ ಅವರು ಟ್ರೈ ಮಾಡಬೇಕು. ಓಕೆ. ಈಗ ಇಂಡಿವಿಜುವಲ್ಸ್ ಬರ್ತಾರೆ, ಟ್ರಾವೆಲರ್ಸ್ ಬರ್ತಾರೆ, ಫ್ಯಾಮಿಲಿ ಬರುತ್ತೆ, ಜೊತೆಗೆ ಕಾರ್ಪೊರೇಟಿಂದ ಬರ್ತಾರೆ. ಸೊ ಈ ಎರಡು ಸೆಗ್ಮೆಂಟಿಂದ ತಗೊಂಡಾಗ ನೀವು ಇವ್ರನ್ನ ಹೇಗೆ ಅಪ್ರೋಚ್ ಮಾಡ್ತೀರಿ ಕಾರ್ಪೊರೇಟ್ ಫೀಲ್ಡನ್ನು, ಜೊತೆಗೆ ಅವ್ರು ಎಷ್ಟು ಲಾಭದಾಯಕ ಅಂತ, ಪ್ರಾಫಿಟೇಬಲ್ ಅಂತ, ಯಾರು ಪ್ರಾಫಿಟೇಬಲ್ ಆಗ್ತಾರೆ, ಮೋರ್ ಪ್ರಾಫಿಟೇಬಲ್, ಕಾರ್ಪೊರೇಟೋ ಅಥವಾ ಇಂಡಿವಿಜುವಲ್ಸ್ ಬರ್ತಾರಲ್ಲ ಅವರ? ಯೂಶುವಲಿ ಕಾರ್ಪೊರೇಟ್ ದೇ ಕಮ್ ಇನ್ ಕ್ರೌಡ್, ಅಂದರೆ ಹೆಚ್ಚಿಗೆ ನಂಬರ್ಸಲ್ಲಿ. ಮೇ ಬಿ 150 ಜನ 200 ಜನ ಒಂದೇ ಸಾರಿ ಬರ್ತಾರೆ. ಅವ್ರನ್ನ ಮ್ಯಾನೇಜ್ ಮಾಡೋದು ಈಸಿ, ಯಾಕೆಂದರೆ ಅದಕ್ಕೆ ಅಂತ ಒಬ್ಬ ಲೀಡ್ರ್ ಇರ್ತಾನೆ. ಒಂದೇ ಸಾರಿ ಊಟಕ್ಕೆ ಹೋಗ್ತಾರೆ, ಒಂದು ಸಾರಿ ಅವ್ರದ್ದು ಆಟದ ವ್ಯವಸ್ಥೆ ಇರುತ್ತೆ, ಇನ್ನೇನಾದ್ರೂ ಅವ್ರ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿಗಳಿರುತ್ತೆ. ಅವರಿಗೆ ಒಂದು ಕ್ರಮ ಇರುತ್ತೆ, ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಎವ್ರಿ ಅವರ್ ಟು ಅವರ್ ನಾವೇನು ಮಾಡಬೇಕು. ಸಾಯಂಕಾಲ ರೈನ್ ಡ್ಯಾನ್ಸ್ ಇರುತ್ತೆ, ಅದಾದ ನಂತರ ಎಲ್ಲರೂ ಗ್ಯಾದರ್ ಆಗ್ತಾರೆ, ಅವತ್ತಿನ ರಿಸಲ್ಟ್ ಬಗ್ಗೆ ಮಾತಾಡ್ತಾರೆ, ಅವತ್ತಿನ ಹೆಂಗೆ ವಿ ಎಂಜಾಯ್ಡ್ ಅಂತ ಎಲ್ಲರಿಗೂ ಥ್ಯಾಂಕಿಂಗ್ ಇರುತ್ತೆ. ಭಾರಿ ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಅದೇ ನಮ್ಮ ಡೊಮೆಸ್ಟಿಕ್ ಬಂದಾಗ ಅವರು ಒಂದೊಂದು ಫ್ಯಾಮಿಲಿ ಇಂಡಿವಿಜುವಲ್ ಇರ್ತಾರೆ, ಯಾರನ್ನೂ ಒಟ್ಟುಗೂಡ್ಸೋಕ್ಕಾಗಲ್ಲ. ಒಬ್ಬೊಬ್ಬರು ರೆಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಸೊ ಅದೊಂದು ಸ್ವಲ್ಪ ಮ್ಯಾನೇಜ್ ಮಾಡೋದು ಅಷ್ಟೇ ಟ್ರಿಕ್ಕಿ ಇರುತ್ತೆ, ಅಂದರೆ ಎಲ್ಲರನ್ನೂ ಸಂತೈಸಬೇಕು. ಪ್ರಾಫಿಟ್ ಅಂತ ಬಂದಾಗ ಅಲ್ಲಿ ನೀವು B2B ಮಾಡ್ತೀರಿ, ಇಲ್ಲಿ B2C ಮಾಡ್ತೀರಿ? ಹೌದೌದು. B2B ಈಸ್ ಆಲ್ವೇಸ್ ಒಬ್ಬನ್ನ ಅಪ್ರೋಚ್ ಮಾಡ್ತೀವಿ. ಅವರೂ ಅಷ್ಟೇ, ಅವರು ಕ್ಲೀನಾಗಿ ಸ್ಕ್ರೀನ್ ಮಾಡೇ ಬರೋದು, ಏನಿದೆ ಎಷ್ಟು ಚಾರ್ಜಸ್ಸು ಅವೆಲ್ಲ ಭಾರಿ ಕ್ರಮವಾಗಿರುತ್ತೆ ಅವರು. ಹಾಗೆ. ಓಕೆ. ಈಗ ಟಿಪಿಕಲ್ ಅಕ್ಯುಪೆನ್ಸಿ ರೇಟ್ ಹೇಗಿರುತ್ತೆ ಅಂತ ಅಂದರೆ, ಈಗ ಸೀಸನ್ಡು ಅನ್ಸೀಸನ್ಡ್ ಆ ಥರ ಏನಾದರೂ ಇರುತ್ತಾ? ಈಗ ಎಲ್ಲ ಬಿಸ್ನೆಸ್ಗಳಿಗೆ ಒಂದೊಂದು ಸೀಸನ್ ಅಂತ ಇರುತ್ತೆ, ಸೊ ಇದಕ್ಕೂ ಹಾಗಿರುತ್ತಾ? ಮೋಸ್ಟ್ ಆಫ್ ದ ಸಿಟಿ ಡೇ ಔಟ್ಗಳಿಗೆಲ್ಲ ವೀಕೆಂಡ್ ಆ್ಯಂಡ್ ವೀಕ್ ಡೇಸ್ ಇದು ಹೆಚ್ಚಿಗೆ ವರ್ಕ್ ಆಗೋದು. ವೀಕ್ ಡೇಗಳಲ್ಲಿ ಹೆಚ್ಚಿಗೆ ಕ್ರೌಡ್ ಬರಲ್ಲ, ಯಾಕೆಂತಂದ್ರೆ ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳು ಇರ್ತವೆ. ವೀಕೆಂಡಲ್ಲಿ ಜನ ಬರ್ತಾರೆ, ಅದನ್ನು ಈಗ ಲಾಂಗ್ ಲೀವ್ಸ್ಗಳಿದ್ರೆ ಸಾಮಾನ್ಯವಾಗಿ ಜನ ದೂರಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ. ಏನು ಇಲ್ಲ ವೀಕೆಂಡ್ ಮಾತ್ರ ಇದೆ ಅಂದರೆ ಅವ್ರು ಹೆಚ್ಚಿಗೆ ಬರ್ತಾರೆ. ಈ ಎಕ್ಸಾಮ್ ಟೈಮ್ಗಳು, ಈ ಅಕೌಂಟ್ಸ್ ಫಿನಿಶಿಂಗ್ ಡೇಗಳು, ಈ ಟೈಮ್ನಲ್ಲಿ ಒಂಚೂರು ಕಡಿಮೆ ಆಗುತ್ತೆ ಬಿಸ್ನೆಸ್. ಓಕೆ. ಬಾಕಿ ದಿನ ಚೆನ್ನಾಗಾಗುತ್ತೆ. ಈಗ ಒಂದೇ ಕಡೆ ನಾವು ನೋಡಿದಾಗ ಈ ಮೈಸೂರು ರೋಡ್ ಆಗಿರ್ಬೋದು, ಕನಕಪುರ ರೋಡ್ ಆಗಿರ್ಬೋದು, ಒಂದು ರೋಡಲ್ಲಿ 2 ರೆಸಾರ್ಟ್ 3 ರೆಸಾರ್ಟ್ಸ್ಗಳೆಲ್ಲ ಇದಾವೆ. ಸೊ ಇದು ಒಂದು ಕಡೆ ಕಾಂಪಿಟೇಷನ್ ಹೌದು. ಈ ಕಾಂಪಿಟೇಷನ್ ನಿಮ್ಮ ಬಿಸ್ನೆಸ್ನ ಹೇಗೆ ಬಿಲ್ಡ್ ಮಾಡುತ್ತೆ? ಒಂದೇದು ಕಾಂಪಿಟೇಷನ್ ಇಂಪಾರ್ಟೆಂಟಾ ಅಂತ? ಅಲ್ಲ, ಕಾಂಪಿಟೇಷನ್ ಒಂದು ಅರ್ಥಕ್ಕೆ ಬೇಕು, ಇಲ್ದಿದ್ರೆ ನಾವು ಓಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊಲ ಆಮೆ ರನ್ನಿಂಗ್ ರೇಸ್ನಲ್ಲಿ ಮೊಲ ಅಷ್ಟು ದೂರ ಹೋಗಿ ನಿದ್ದೆ ಮಾಡುತ್ತಲ್ವ, ಆ ರೀತಿ ನಮಗೂ ಒಂದು ಸ್ಲ್ಯಾಗಿಂಗ್ ಬಂದ್ಬಿಡುತ್ತೆ. ಕಾಂಪಿಟೇಷನ್ ಈಸ್ ಆಲ್ವೇಸ್ ಗುಡ್, ಬಟ್ ಅದು ಹೆಲ್ದಿ ಆಗಿರಬೇಕು. ಓಕೆ. ಒಬ್ರಿಗೊಬ್ರು ಕಿತ್ತಾಡೋದಲ್ಲ. ವಿ ಶುಡ್ ಫೀಲ್ ಆ್ಯಸ್ ಬಿಸ್ನೆಸ್ ಫ್ರೆಂಡ್ಸ್, ಬಿಸ್ನೆಸ್ ಬ್ರದರ್ಸ್ ಥರ. ಈ ಇವರು ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರ ವೆಬ್ಸೈಟನ್ನು ಹ್ಯಾಕ್ ಮಾಡಿಸೋದು, ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಬ್ಯಾಡ್ ಮೆಸೇಜ್ ಬರೋ ಥರ ಮಾಡೋದು, ಅವ್ರದ್ದು ಅಡ್ವರ್ಟೈಸ್ ಮಾಡೋದ್ರ ಬದಲು ಇನ್ನೊಬ್ರಿಗೆ ಯಾರಿಗೋ ಅವ್ರದ್ದು ಬಿಸ್ನೆಸ್ಸನ್ನು ಎಳಿಯೋಕ್ಕೆ ಟ್ರೈ ಮಾಡೋದು, ಇದು ಇಟ್ ಇಸ್ ನಾಟ್ ಎ ಹೆಲ್ದಿ ಬಿಸ್ನೆಸ್. ಅದನ್ನು ಈಗಿನ ಜನ್ರೇಷನ್ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ವಿ ಆರ್ ಫ್ರೆಂಡ್ಸ್, ವಿ ಆರ್ ಬ್ರದರ್ಸ್. ಏನಾರು ತೊಂದರೆಗಳಿದ್ರೆ ನಾವು ಅವ್ರನ್ನ ಕೇಳಬೇಕು, ನಮ್ಮಲ್ಲಿ ಏನಾದ್ರು ತೊಂದರೆ ಇದ್ದರೆ ಅವ್ರು ನಮ್ಮನ್ನು ಕೇಳ್ತಾ ಇರಬೇಕು. ಕರೆಕ್ಟ್. ಸೊ ಇದು ಇದ್ದರೆ ಒಳ್ಳೇದು. ಕಾಂಪಿಟೇಷನ್ನು ಆಲ್ವೇಸ್ ಇರುತ್ತೆ, ಈಗ ಬೇಡ ಅಂದ್ರೂ ಅದಾಗುತ್ತೆ. ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಆಗ್ತಾನೇ ಇರುತ್ತೆ. ಅದನ್ನು ನಾವು ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಈಗ ತುಂಬ ಜನ ರೆಸಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಹೊರಗಡೆ ನೋಡಿದ ತಕ್ಷಣ ಸುಮಾರಿದೆ ರೆಸಾರ್ಟು, ನಾನಿನ್ನು ಮಾಡಿದ್ರೆ ನಂಗೆ ಬಿಸ್ನೆಸ್ ಆಗುತ್ತೋ ಇಲ್ವೋ ಅಂತ ಇದ್ದಾರೆ. ಈ ಬಿಸ್ನೆಸ್ನಲ್ಲಿ ಸ್ಪೇಸ್ ಇದೆಯಾ ಅಂತ? ಒಂದು ನೀವು ಹೇಳ್ದಾಗೆ ಅಂದ್ಕೊಂಡ ತಕ್ಷಣ ಮಾಡಿಬಿಡಬಾರ್ದು. ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಅವನಲ್ಲಿ ಒಳಗಡೆ ಒಂದು 2 ವರ್ಷದ R&D ಇರಬೇಕು. ಅಂದರೆ ಯಾವುದಾದ್ರು ರಿಸಾರ್ಟನ್ನು ನೋಡೋದು, ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋದು, ಇವ್ರು ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋದು, ಅವರೆಲ್ಲರಿಗಿಂತ ನಾನೇನು ವಿಭಿನ್ನವಾಗಿ ಮಾಡ್ಬೋದು ಅಂತ ಮಾಡೋದು. ಈ ರೀತಿ ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ತಪ್ಪಿಲ್ಲ.
ಯಾರೋ ಮಾಡಿದ್ದಾರೆ, ದುಡ್ಡಿತ್ತು, ಹ್ಮ್ ಎಲ್ಲೋ ಬಂತು ಅಮೌಂಟು, ಮಾಡಿಬಿಡೋಣ. ಹ್ಮ್ ಈ ಕೆಲವ್ರು ಮುಕ್ಕಾಲು ಭಾಗ ಎಂಡ್ ಆಗಿರೋದು ಆ ಥರ. ಹ್ಮ್ ಹ್ಮ್ ಫುಲ್ ಝೂಮಲ್ಲಿ ಹೋಗಿ ಓಪನಿಂಗ್ ಸೆರೆಮನಿ ಹತ್ತತ್ರಕ್ಕೆ ಬಂದಾಗ ಎಕ್ವಿಪ್ಮೆಂಟ್ಸು, ಕಿಚನ್ ಐಟಮ್ಸು ತರೋದಿರುತ್ತೆ, ಈಗಾಗಲೇ ಅವ್ರ ಮನಸ್ಸು ಬಿದ್ದೋಗ್ಬಿಟ್ಟಿರುತ್ತೆ. ಹಂಗೆ ಬಿಸ್ನೆಸ್ಸು ಈ ಬಾಟಲ್ ನೆಕ್ ಸಿಚುವೇಶನ್ ಅಂತಾರೆ. ಹ್ಮ್ ಅದು ಕಂಪ್ಲೀಟ್ ಆಗಿ ವರ್ಕಿಗೆ ಕನ್ವರ್ಟ್ ಆಗೋ ಟೈಮ್ನಲ್ಲಿ ಎಷ್ಟೋ ಜನ ಸೋತ್ಬಿಡ್ತಾರೆ. ಹ್ಮ್ ಹ್ಮ್ ದಟ್ ಈಸ್ ನಾಟ್ ಗುಡ್. ಹ್ಮ್ ಈ ಹಾಸ್ಪಿಟಾಲಿಟಿ ಬಿಸ್ನೆಸ್ ಅಂತ ಬಂದಾಗ ನಾನು ದುಡ್ಡು ಕೊಟ್ಟಿರ್ತೀನಿ, ರೆಸಾರ್ಟ್ ಹೋಗಿರ್ತೀನಿ, ಮುಖ ಸಿಂಡಿಸ್ಕೊಂಡಿದ್ರೆ ನಾನು ಹೋಗಲ್ಲ ಅಲ್ಲಿಗೆ. ಸೊ ಹಾಸ್ಪಿಟಾಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದೌದು, ಅದಕ್ಕೆ ಅದನ್ನು ಹಾಸ್ಪಿಟಾಲಿಟಿ. ಹಂಗಿರುವಾಗ ನೀವು ಹೇಗೆ ಟ್ರೈನ್ ಅಪ್ ಮಾಡ್ತೀರಾ ಅಂತ ನಿಮ್ಮ ಇಲ್ಲಿರುವಂಥ ಸರ್ವೆಂಟ್ಗಳಿಗೆ, ಕೆಲಸಗಾರರಿಗೆ ಹೇಗೆ ಟ್ರೈನ್ ಅಪ್ ಅಂತ ಏನಾದ್ರು ಇರುತ್ತಾ? ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಸ್ಟಾಫ್ ಎಲ್ಲನೂ ಅಷ್ಟೇ ಫ್ರೆಂಡ್ಲಿ ಆಗಿರಬೇಕು, ಎಲ್ಲರ ಜೊತೆ ಮಾತಾಡಬೇಕು. ಅದಕ್ಕೇನು ಎಜುಕೇಷನ್ ಅವಶ್ಯಕತೆ ಇಲ್ಲ. ಆ ಹುಡುಗ ಅದು ಯಾರೇ ಆಗಲಿ ಎಂಪ್ಲಾಯಿ ಎಲ್ಲರ ಜೊತೆ ನಗ್ತಾ ಮಾತಾಡೋದು ಕಲಿಬೇಕಷ್ಟೇ. ಸೊ ಅಷ್ಟು ಕಲ್ತ್ರೆ ಅವನು ಸೂಟಬಲ್ ಫಾರ್ ರಿಸಾರ್ಟು. ಯಾಕೆಂದರೆ ರಿಸಾರ್ಟ್ಗಳಿಗೆ ಕ್ವಾಲಿಫೈಡ್, ಯಾವ್ದಾದ್ರು ಹೋಟೆಲ್ ಇಂಡಸ್ಟ್ರಿನಲ್ಲಿ ಕ್ವಾಲಿಫೈಡ್ ಆಗಿ ಬಂದಿರೋರನ್ನ ಮ್ಯಾನೇಜ್ ಮಾಡೋದು ಕಷ್ಟ. ಯಾಕೆಂದರೆ ಅವರಿಗೆ ಅವ್ರದ್ದೇ ಆದ ಫ್ಯಾಮಿಲಿ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ. ಯಾಕೆಂದರೆ ಇಷ್ಟು ಸ್ಯಾಲ್ರಿನ ಸ್ಟಾರ್ ಹೋಟ್ಲಲ್ಲಿ ಏನು ಕೊಡ್ತಾರೆ ಅದಕ್ಕೆ ಈಕ್ವಲೆಂಟಾಗಿ ರಿಸಾರ್ಟ್ನವ್ರು ಕೊಡೋಕ್ಕಾಗಲ್ಲ. ಅದ್ರ ಜೊತೆಗೆ ಅವ್ರಿಗೆ ಕೇಳಿದ ತಕ್ಷಣ ಫಿಲಿಮ್ಗೆ ಹೋಗೋಕ್ಕೆ ಹತ್ರದಲ್ಲಿರಲ್ಲ, ಅಥವಾ ಮಾಲ್ಗಳಿಗೆ ಹೋಗೋಕೆ ಹತ್ರದಲ್ಲಿರಲ್ಲ, ತುಂಬ ದೂರಕ್ಕೆ ಬರ್ಬೇಕು, ಸಿಟಿ ದೂರಕ್ಕೆ. ಸೊ ಅವ್ರು ಯಾರು ಪ್ರಿಫರ್ ಮಾಡಲ್ಲ ಮುಕ್ಕಾಲು ಭಾಗ. ಅವರಿಗೆ ಕ್ಲೀನಾಗಿ ಕ್ವಾಲಿಫೈಡ್ ಆಗಿ ಡಿಗ್ರಿ ಆಗಿರೋನು ಯಾವ್ದಾದ್ರು ಸ್ಟಾರ್ ಹೋಟೆಲ್ನೇ ನೋಡ್ತಾನೆ ಅವನು, ಯಾಕೆಂದರೆ ಸಿಟಿ ಒಳಗಡೆ ಇರ್ಬೋದು. ಸೊ ನಮಗೆ ಹೆಚ್ಚಿಗೆ ಬ್ಯಾಕಪ್ ಕೊಡೋರಂತೆ ಸುತ್ತ ಹಳ್ಳಿಗಳನ್ನವರು. ಸೊ ಅದರಲ್ಲಿ ಅವನು ಏನು ಕ್ವಾಲಿಫಿಕೇಷನ್ ಓದಿದ್ದಾನೆ ಅನ್ನೋದಕ್ಕಿಂತ ಆ ಹುಡುಗನ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ಆ ಹುಡುಗನ ಸ್ಪಿರಿಟ್ ಹೇಗಿದೆ, ಮಾಡಬೇಕು ಅನ್ನೋ ಸ್ಪಿರಿಟ್ ಹೇಗಿದೆ, ಇವೆರಡೇ ಕ್ವಾಲಿಫಿಕೇಷನ್ ಅಷ್ಟೇ. ಅಷ್ಟೇ. ಆ ಇಂತೂಸಿಯಾಸ್ ಹೆಂಗಿರ್ತದೆ ಅದು ಇಂಪಾರ್ಟೆಂಟ್. ಅವನ ರೆಗ್ಯುಲರ್ ಕಮ್ಯುನಿಕೇಷನ್ ಹೇಗಿರುತ್ತೆ. ಸೊ ಆಯಾ ಗ್ರೇಡಿಗೆ ತಕ್ಕನಾಗ ಕೆಲಸಗಳು ಸಿಗ್ತವೆ ಇಲ್ಲಿ. ಓಕೆ, ಹಂಗೆ ನೋಡಿದ್ರೆ ಸುತ್ತ ಹಳ್ಳಿಗಳಿಗೆಲ್ಲ ಒಂದು ಮಿನಿಮಮ್ ಜಾಬ್ ಪ್ರೊವೈಡ್ ಮಾಡೋದ್ರಲ್ಲಿ ರಿಸಾರ್ಟ್ಗಳು ಬೆಟರ್. ಈಗ ಒಂದು ರೆಸಾರ್ಟ್ ಅಂತ ಬಂದಾಗ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಒಂದು ಆವ್ರೇಜ್ ಆಗಿ ಕೇಳ್ತಾರೆ. ಒಂದು ಆವ್ರೇಜ್ ರಿಸಾರ್ಟಲ್ಲಿ ಕನಿಷ್ಠ ಒಂದು 70 ರಿಂದ 80 ಜನ ಇರ್ತಾರೆ. 70 ರಿಂದ 80 ಜನ ಅಂದರೆ ಅವರು ಪಾರ್ಟ್ ಅಂದರೆ ಟೈಮಿಂಗ್ನಲ್ಲಿ ಬರ್ತಾರೆ. ಕೆಲವರು ಡೇನಲ್ಲಿ ಬರ್ತಾರೆ, ಕೆಲವರು ನೈಟಲ್ಲಿ ಇರಬೇಕಾಗತ್ತೆ, ಅವರಿಗೆ ಶಿಫ್ಟಿಂಗ್ ಇರುತ್ತೆ, ಆ ಥರ. ಸೊ ಅಷ್ಟು ಜನಕ್ಕೆ ನೀವು ಕೆಲಸ ಕೊಟ್ಟಂಗೆ ಆಗುತ್ತೆ ಹಾಗೆ. ಸರ್, ಈಗ ಹೊಸಬರಿಗೆ ಯಾರಾದರೂ ರೆಸಾರ್ಟ್ ಮಾಡಬೇಕು ಅಂತ ಇರೋರಿಗೆ ತಾವು ಏನು ಟಿಪ್ಸ್ ಕೊಡ್ತೀರಿ ಅಂತ ಏನು ಹೇಳೋದಕ್ಕೆ ಬಯಸ್ತೀರಿ? ಅದೇ ಯಾವುದೇ ಒಬ್ಬ ರಿಸಾರ್ಟ್ ಅಂತಲೇ ಅಲ್ಲ, ಎನಿ ಬಿಸ್ನೆಸ್ ವಿಚಾರದಲ್ಲಿ ನಿಮ್ಮ ಹತ್ರ ಅಮೌಂಟ್ ಇದೆ, ಹುಮ್ಮಸ್ಸಿದೆ, ನುಗ್ಗಬೇಡಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಸ್ಟಡಿ ಮಾಡಿ ಆ್ಯಸ್ ಎ ಸ್ಟೂಡೆಂಟ್ ಥರ. ಒಂದು ಪ್ರಾಜೆಕ್ಟನ್ನು ಹೆಂಗೆ ಮಾಡಿದ್ರೆ ಚಂದ, ಯಾವುದೋ ಥಿಯರಿಟಿಕಲ್ಲ, ಬುಕ್ಕಲ್ಲಿ ಹಿಂಗೆ ಮಾಡಿದ್ರಲ್ಲ, ಹಿಂಗೆ ಮಾಡಿಬಿಡ್ತೀನಿ ನಾನು, ಇಷ್ಟ ಆಗ್ಬಿಡುತ್ತೆ. ಡೋಂಟ್ ಕ್ಯಾಲ್ಕುಲೇಟ್ ಇನ್ ಪೇಪರ್, ಗೋ ಪ್ರಾಕ್ಟಿಕಲಿ. ಯಾವ ರಿಸಾರ್ಟ್ಗಳಿಗೆ ಹೋಗಿ ಅವರು ಕೇಳಿಕೊಂಡು ಅದನ್ನು ತಿಳ್ಕೊಂಡು ಇದನ್ನು ನನಗೆ ಮಾಡಿದ್ರೆ ನಾನು ಎಷ್ಟರ ಮಟ್ಟಿಗೆ ಮನಸ್ಸಿಟ್ಟು ಮಾಡಬಲ್ಲೆ, ಮಾಡಿದ ಮೇಲೆ ಏನಾಗುತ್ತೆ, ಕೆಲವರಿಗೆ ಆ ಏಜಿಗೆ ತಕ್ಕನಾಗಿ ಹೊರಗಡೆ ಓಡಾಡಬೇಕಾಗತ್ತೆ, ಸುತ್ತಬೇಕಾಗತ್ತೆ. ನಮ್ಮ ಬಿಸ್ನೆಸ್ ಹಂಗಲ್ಲ, ಎವ್ರಿ ಡೇ ನಮ್ಮ ಕ್ಲೈಂಟ್ ನೋಡಬೇಕು, ಮಾತಾಡಿಸ್ಬೇಕು, ಕೋರ್ಸ್ ಅವರು ಅಟೆಂಡ್ ಮಾಡೋ ರೀತಿ ನೋಡ್ಕೋಬೇಕು. ಎಲ್ಲದೂ ಆಟೋ ಪೈಲಟೆಡ್ ಆಗಲ್ಲ. ಸೊ ಆ ಇನ್ವಾಲ್ವ್ಮೆಂಟು ಲೈಫ್ ಲಾಂಗ್ ಇರಬೇಕು. ನಾನು ಕಟ್ಬಿಡ್ತೀನಿ, ಎಂಪ್ಲಾಯೀಸ್ ಇಟ್ಬಿಡ್ತೀನಿ, ಅವ್ರು ನೋಡ್ಕೊಳ್ತಾರೆ, ಅದು ನಾಟ್ ದಟ್ ಈಸಿ. ಈಗ ಯಾವ ಬಿಸ್ನೆಸ್ ಆದರೂ ಹಾಗೆ ಅಲ್ಲ, ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇರಬೇಕು, ಜೊತೆಗೆ ಆ ಪ್ಯಾಷನ್ ಇರಬೇಕು. ಪ್ಯಾಷನ್ ಬೇಕು. ಆ ಪ್ಯಾಷನ್ನು ಎಷ್ಟು ದಿನ ಲೈವ್ ಆಗಿರುತ್ತೆ ಅನ್ನೋದು ಬೇಕು. ಈ ಬಿಗಿನಿಂಗ್ ಪ್ಯಾಷನ್ ನೋಡಿದ್ದೀನಿ ನಾನು ಎಷ್ಟೋ ಜನನ. 1 ವರ್ಷ 2 ವರ್ಷ 3 ವರ್ಷ ಮಾಡಿಬಿಡ್ತಾರೆ. ಆಮೇಲೆ ಅಂಥದ್ದೇನು ಅವರಿಗೆ ಲೈಟ್ಸ್ ಕಾಣ್ದಿದ್ದಾಗ ಇಳಿದು ಬಿಡುತ್ತೆ ಅವ್ರಿಗೆ ಇಂಟ್ರೆಸ್ಟು. ಅದಕ್ಕಿಂತ ಅದೇ ಹೇಳಿದೆ, ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟು, ಪ್ರಾಜೆಕ್ಟ್ ಬಗ್ಗೆ ನಾಲೆಡ್ಜ್ ಇಂಪಾರ್ಟೆಂಟ್. ಅವಾಗ ಯಾರು ಬೇಕಾದರೂ ಮಾಡ್ಬೋದು. ಡಿಫಿಕಲ್ಟೀಸ್ ಏನು ಅಂತ ಈ ಬಿಸ್ನೆಸ್ನಲ್ಲಿ? ಡಿಫಿಕಲ್ಟೀಸು ನಿಮಗೆ ಫಸ್ಟ್ ಆಫ್ ಆಲ್ ಆ ಜಾಗದ ಟೋಪೋಗ್ರಫಿಕ್ ಕಂಡೀಷನ್ಸು, ಆಮೇಲೆ ಅದನ್ನು ಕನ್ವರ್ಷನ್ ಮಾಡಿಸಿ ಮಾಡಬೇಕಾದ್ರೆ ಲೀಗಲ್ ವರ್ಕ್ಸ್, ಎಲ್ಲೆಲ್ಲಿಂದ ನೀವು NOCಗಳು ತಗೋಬೇಕು. ಈ ಫಾರ್ ಎಕ್ಸಾಂಪಲ್ಲು
ಫಾರೆಸ್ಟ್ ಹತ್ರದಲ್ಲಿದ್ದರೆ ಅದಕ್ಕೆ ಎನ್ ಒ ಸಿ ಇರಬೇಕು. ಹ್ಮ್ ಹ್ಮ್ ಆಮೇಲೆ ಅಬಕಾರಿ ಅವರಿಂದ, ಎಲೆಕ್ಟ್ರಿಕ್ KEB ಅವರಿಂದ, ಸುಮಾರು ಇವರಿಂದ ನಮಗೆ ಲೈಸೆನ್ಸಿಂಗ್ಗಳೆಲ್ಲ ಲೈಸೆನ್ಸ್ಗಳಿಗೆಲ್ಲ ಬೇಕು. ಓಹೋ. ಸೊ ಅವನ್ನ ಯಾವ ಮಟ್ಟಕ್ಕೆ ನಾವು ತಾಂಡು ರೆಡಿ ಇಟ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಹ್ಮ್ 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 ಸೊ ಪ್ಲಾನ್ ಹೆಂಗೆ ಅಪ್ರೂವಲ್ ತಾಳಬೇಕು, ಹ್ಮ್ ಆಮೇಲೆ ಕಟ್ಟಬೇಕಾದ್ರೆ ಮೆಟೀರಿಯಲ್ ಹೆಂಗೆ ಬಳಸಬೇಕು, ಹ್ಮ್ ಹ್ಮ್ ಅದು ರಿಸಾರ್ಟ್ ಅಂತ ಆಗಿರೋದ್ರಿಂದ ಅದೆಷ್ಟು ನೇಚರಿಗೆ ಹತ್ರವಾಗಿದೆ ಅನ್ನೋದು ಇಂಪಾರ್ಟೆಂಟು. ಹ್ಮ್ 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 ಸೊ ಇವೆಲ್ಲವೂ ಅವನು ಸ್ಟಡಿ ಮಾಡಬೇಕು, ಹ್ಮ್ ಆವಾಗ ಕ್ಯಾನ್ ಡೂ ಇಟ್. ಹ್ಮ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ, ತಮ್ಮ ಬಿಸ್ನೆಸ್ನ ಬಗ್ಗೆ ಭಾಳ ಆಳವಾಗಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಯಾವುದೇ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ನಮ್ಮನ್ನು ಯಾರೋ ಒಬ್ಬರು ಬೆಳೆಸಿರ್ತಾರೆ, ಹ್ಮ್ ನಮಗೆ ಯಾರೋ ಸೀನಿಯರ್ ನಮ್ಮ ಕೈ ಹಿಡ್ದು ಎತ್ತಿರ್ತಾರೆ. ಹಾಗಾಗಿ ಮುಂದೆ ಬರೋ ಬಿಸ್ನೆಸ್ ಮ್ಯಾನ್ಗಳಿಗೂ ನಾನು ಹೇಳೋದು ಇಷ್ಟೇ, ಮುಂದೆ ನಡೆದು ಹೋಗ್ತಿರೋರು ಆ ಫೀಲ್ಡ್, ನೀವು ಯಾವುದೇ ಫೀಲ್ಡ್ ಯೋಚನೆ ಮಾಡಿ, ಅವರನ್ನು 100% ವರ್ಕನ್ನು ಸ್ಟಡಿ ಮಾಡಿ, ಅವ್ರು ಮಾಡಿರೋ ರೀತಿನ ಸ್ಟಡಿ ಮಾಡಿ, ಕ್ಲೀನಾಗಿ ಪ್ಲ್ಯಾನಿಂಗ್ ಇರಲಿ, ಸಕ್ಸಸ್ ಆಗೋದು ಗ್ಯಾರಂಟಿ. ಹ್ಮ್ ಅದೇ ಹೇಳಿದ್ನಲ್ಲ, 99% ಮಾಡಿದೆ ಅಂತ ಹೇಳ್ಬೇಡಿ, 100% ನೀವು ಮನಸ್ಸು ಕೊಟ್ಟು ಮಾಡಿದರೆ ಯಾವ ಬಿಸ್ನೆಸ್ ಆದರೂ ರನ್ ಆಗುತ್ತೆ, ಸಕ್ಸಸ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.